ದೇವತಾರಾಧನೆಯನ್ನ ಪ್ರತ್ಯಕ್ಷ ನಡೆಸಲು ಸನಾತನಿಗಳು ದೇವಾಲಯಗಳನ್ನ ಶಿಲೆಯಿಂದ ನಿರ್ಮಿಸಿ ಶಿಲೆಯ ದೇವರ ಮೂರ್ತಿಯನ್ನ ಗುಡಿಯಲ್ಲಿ ಪ್ರತಿಷ್ಠಾಪಿಸಿ ವೇದೋಕ್ತವಾಗಿ ಹೋಮ ಹವನಗಳೊಂದಿಗೆ ದೇವರ ಕಲಶ ಪ್ರತಿಷ್ಠೆ, ಪ್ರಾಣ ಪ್ರತಿಷ್ಠೆ, ಧ್ವಜಸ್ತಂಭ, ದೇವರ ವಾಹನ ಪ್ರತಿಷ್ಠೆ, ಪಲ್ಲಕ್ಕಿ ಉತ್ಸವ, ರಥೋತ್ಸವಗಳನ್ನ ಮಾಡುತ್ತಾ ಬಂದಿದ್ದಾರೆ. ಆ ಸಮಗ್ರ ಆಚರಣೆಯನ್ನ ಆಗಮಶಾಸ್ತ್ರ ಪಂಡಿತರು ನಡೆಸಿಕೊಡುತ್ತಾರೆ. ಕಟ್ಟೆ ಪರಮೇಶ್ವರ ಭಟ್ಟರು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ದೇವತಾ ಸ್ಥಾಪನೆಯ ಮೇಲೆ ಹೇಳಿದ ಎಲ್ಲ ವಿಧಿವಿಧಾನವನ್ನ ನಡೆಸುತ್ತಾ ಬಂದ ವಿರಳ ವಿದ್ವಾಂಸರಾಗಿದ್ದರು. ಅವರ ಮಗ ಮತ್ತು ಅವರಿಂದಲೇ ದೀಕ್ಷೆ ಪಡೆದ ಕಟ್ಟೆ ಶಂಕರ ಭಟ್ಟರು ತಮ್ಮ ತಂದೆಯ ಪರಂಪರೆಯನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ. ದೇಶಾದ್ಯಂತ ದೇವಾಲಯ ಸ್ಥಾಪನೆ, ದೇವರ ಸ್ಥಾಪನೆ, ಅಷ್ಟಬಂಧ, ರಥೋತ್ಸವ ಮೊದಲಾದ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದ್ದಾರೆ. ಇಂದು ಚೌತಿಯ ಮುನ್ನಾ ದಿನ ಶಂಕರ ಭಟ್ಟರು ಗಣಪತಿ ಮೂರ್ತಿ, ದೇವಾಲಯ, ಆರಾಧನಾ ವೈವಿಧ್ಯ, ಕ್ರಮ, ಪುಣ್ಯ ಇವುಗಳ ಕುರಿತು ಮಾರ್ಗದರ್ಶನ ನೀಡಲಿದ್ದಾರೆ. ವಿಶ್ವವ್ಯಾಪಿ ಗಣೇಶನ ದರ್ಶನ ಮಾಡಿಸಲಿದ್ದಾರೆ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿಃ ಪ್ರಚೋದಯಾತ್. ಈ ಒಂದು ವರ್ಷ ಋತು ಎನ್ನುವಂಥದ್ದು ಬಹಳ ಒಂದು ಉಲ್ಲಾಸಕರವಾದಂತಹ ಒಂದು ಸಂದರ್ಭ, ಅಂತಹ ಕಾಲ. ಬೇಸಿಗೆಯ ಆ ಒಂದು ಬಿಸಿ ಕಡಿಮೆಯಾಗಿ ಗ್ರೀಷ್ಮ ಋತುವಿನ ಆ ಒಂದು ಗಾಳಿ ಮತ್ತು ಮಳೆಯ ಆ ಒಂದು ಹೆಚ್ಚಿನ ಪ್ರಖರತೆ, ಮಳೆಯ ಆರ್ಭಟ ಅದು ನಮ್ಮಲ್ಲಿ ಅದು ಈ ವರ್ಷ ಋತುವಿನಲ್ಲಿ ಸ್ವಲ್ಪ ಶಾಂತವಾಗ್ತದೆ ಮತ್ತು ಎಲ್ಲ ಭೂಮಿ ಹಸಿರಾಗ್ತದೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ನದಿಗಳು, ಕೆರೆಗಳು ತುಂಬಿಕೊಂಡು ಭೂಮಿ ಸಂಪದ್ಭರಿತವಾಗುವಂತಹ ಲಕ್ಷಣ ಈ ವರ್ಷ ಋತುವಿನಲ್ಲಿ ಆರಂಭವಾಗ್ತದೆ. ಇಂತಹ ಸಂದರ್ಭದಲ್ಲಿ ದೇವರ ಆರಾಧನೆ ಎನ್ನುವಂಥದ್ದನ್ನು ಮನುಷ್ಯ ಚಿಂತನೆ ಮಾಡ್ತಾನೆ. ಏನೋ ಅಗೋಚರವಾದಂತಹ ಆ ಒಂದು ವಿಷಯಗಳ ಹಿಂದಿನ ಮರ್ಮ ಮನುಷ್ಯನಿಗೆ ಅದು ವಿಚಾರಕ್ಕೆ ಒದಗಿ ಬರ್ತದೆ. ವೇದದಲ್ಲಿ ಒಂದು ಮಾತು ಹೇಳಲ್ಪಡ್ತದೆ, ಕುತ ಆಯಾತ ಕುತ ಇಯಂ ವಿಸೃಷ್ಟಿ ಅರ್ವಾಗ್ ದೇವಾ ಅಸ್ಯ ವಿಸರ್ಜನಾಯ. ಅಂದರೆ ಹಿಂದಿನ ನಮ್ಮ ಋಷಿಮುನಿಗಳು, ಪ್ರಾಚೀನವಾದಂತಹ ವಿದ್ವಾಂಸರು, ಆಗಿನ ಬುದ್ಧಿಜೀವಿಗಳು ವಿಚಾರ ಮಾಡ್ತಾರೆ, ಈ ಎಲ್ಲ ಪ್ರಪಂಚ ಹೇಗೆ ಸೃಷ್ಟಿಯಾಯಿತು, ಈ ಪ್ರಪಂಚ ಎಲ್ಲಿಂದ ಬಂದಿತು ಮತ್ತು ಈ ಪ್ರಪಂಚ ಹೇಗೆ ಮುಂದುವರಿಯುತ್ತದೆ ಮತ್ತು
ಅದು ಒಂದು ದಿನ ಮುಗಿದು ಹೋಗ್ತದೆಯೇ? ಇಂತಹ ಅನೇಕ ವಿಚಾರಗಳು ಆಗಿನ ವಿದ್ವಾಂಸರಲ್ಲಿ ಸುಳಿದು ಬರ್ತದೆ. ಯಾಕೆಂದರೆ ನಾವು ಈ ಪ್ರಕೃತಿಯನ್ನು ನೋಡಿದಾಗ ನಮಗೆ ಅದು ಅನುಭವಕ್ಕೆ ಬರ್ತದೆ. ಮಳೆಗಾಲ ಪ್ರಾರಂಭವಾದ ಕೂಡಲೇ ಎಲ್ಲ ವನಸ್ಪತಿಗಳು ಚಿಗುರುತ್ತವೆ, ಬೆಳೆದುಕೊಳ್ತವೆ, ಆನಂತರ ಅವು ಫಲಿಸ್ತವೆ, ಮುಂದೊಂದು ದಿನ ಒಣಗಿ ತಮ್ಮ ಜೀವನ ಯಾತ್ರೆಯನ್ನು ಮುಗಿಸ್ಕೊಳ್ತವೆ. ಹೀಗೆ ಆ ಕಾಲಮಾನಕ್ಕೆ ಸಂಬಂಧಪಟ್ಟು ಅದು ತಮ್ಮ ಆ ಒಂದು ಕ್ರಿಯೆಗಳನ್ನು ಮತ್ತು ತಮ್ಮ ಆ ಒಂದು ಬೆಳವಣಿಗೆಯನ್ನು ಅವು ಮುಂದುವರಿಸ್ಕೊಂಡು ಹೋಗ್ತದೆ. ಇದನ್ನೆಲ್ಲ ಮನುಷ್ಯ ಆಗಿನ ಕಾಲದಲ್ಲಿ ವಿಚಾರ ಮಾಡ್ತಾನೆ. ಸೂರ್ಯೋದಯ ಆಗ್ತದೆ, ಪೂರ್ವಕ್ಕೆ ಸೂರ್ಯೋದಯ ಆಗ್ತದೆ, ಪಶ್ಚಿಮಕ್ಕೆ ಸೂರ್ಯನ ಅಸ್ತಮಾನ ಆಗ್ತದೆ. ಅದೇ ರೀತಿಯಾಗಿ ಮಳೆಗಾಲ ಬರ್ತದೆ, ಚಳಿಗಾಲ ಬರ್ತದೆ, ಬೇಸಿಗೆ ಕಾಲ ಬರ್ತದೆ. ಹೀಗೆ ಈ ಋತುಮಾನಗಳೆಲ್ಲ ನಿಯತವಾಗಿ ಅವು ಆವರ್ತನೆಗೊಳ್ಳುತ್ತವೆ. ಭೂಮಿಯ ಸುತ್ತ ಚಂದ್ರ ತನ್ನ ಪ್ರದಕ್ಷಿಣವನ್ನು ಮಾಡ್ತಾನೆ, ಭೂಮಿ ಸೂರ್ಯನ ಸುತ್ತ ಪ್ರದಕ್ಷಿಣವನ್ನು ಮಾಡ್ತದೆ. ಗುರುತ್ವಾಕರ್ಷಣೆ ಶಕ್ತಿಯಿಂದ ತನ್ನ ಸುತ್ತ ತಾನೇ ತಿರುಗಿಕೊಳ್ತದೆ. ಇಂತಹ ಎಲ್ಲ ಈ ಅದ್ಭುತವಾದಂತಹ ಇವೆಲ್ಲ ಪ್ರಾಕೃತಿಕವಾದ ಈ ವಿದ್ಯಮಾನಗಳನ್ನು ವಿಚಾರಪೂರ್ಣನಾದಂತಹ ಮನುಷ್ಯ ಅದನ್ನು ಗಮನಿಸ್ತಾನೆ, ಅದನ್ನು ವಿಚಾರ ಮಾಡ್ತಾನೆ. ಹೀಗೆ ವಿಚಾರ ಮಾಡ್ತಾ ಇರುವಾಗ ಅಲ್ಲಿ ಏನು ವಿಷಯ ಅರ್ಥವಾಗ್ತದೆ ಅಂದರೆ, ಈ ಜಗತ್ತಿನಲ್ಲಿ ಮುಖ್ಯವಾಗಿ 3 ಕ್ರಿಯೆಗಳು ನಡೆಯುತ್ತದೆ. ಅಂದರೆ ಒಂದು ಸೃಷ್ಟಿ, ಅದನ್ನು ಹುಟ್ಟುವಿಕೆ ಅಂತ ಹೇಳ್ತಾರೆ. ಎಲ್ಲ ಪ್ರಾಣಿಗಳು, ಪಕ್ಷಿಗಳು, ವನಸ್ಪತಿಗಳು ಹುಟ್ಟುವಂಥದ್ದು. ಅದೇ ರೀತಿಯಾಗಿ ಹುಟ್ಟಿದ ಆ ಎಲ್ಲ ಜೀವಿಗಳು ಬೆಳೆಯುವಂಥದ್ದು ಮತ್ತು ತನ್ನ ಸಮತೋಲನವನ್ನು ಮುಂದುವರಿಸಿಕೊಂಡು ಹೋಗುವಂಥದ್ದು. ಆನಂತರ ಎಷ್ಟೋ ಕಾಲದ ನಂತರ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವಂಥದ್ದು. ಹೀಗೆ ಹುಟ್ಟುವಿಕೆ, ಬೆಳೆಯುವಿಕೆ, ನಿರಂತರವಾಗಿ ಇರುವಿಕೆ, ಆನಂತರ ಮುಕ್ತಾಯಗೊಳ್ಳುವಿಕೆ. ಹೀಗೆ ಈ ಒಂದು ಪ್ರಾಕೃತಿಕವಾದಂತಹ ಈ ಒಂದು ವಿದ್ಯಮಾನಗಳನ್ನು ಗಮನಿಸಿ ಅದನ್ನು ಹಿಂದಿನ ಋಷಿಮುನಿಗಳು ಹೇಳ್ತಾರೆ, ಸೃಷ್ಟಿ, ಸ್ಥಿತಿ, ಲಯ ಹೀಗೆ ಹೇಳಿದ್ದಾರೆ. ಅದನ್ನು ವೇದ ಆ ರೀತಿಯಾಗಿ ಅದನ್ನು ಆಲೋಚನೆ ಮಾಡುತ್ತದೆ. ಅಂದರೆ ಆಗಿನ ದೃಷ್ಟಾರರು ಅದನ್ನು ವಿಚಾರ ಮಾಡಿದ್ದಾರೆ. ಕೋ ಅಸ್ಯಾಧ್ಯಕ್ಷ ಪರಮೇ ವ್ಯೋಮನ್. ಅಂದರೆ ಈ ಒಂದು ವಿಶೇಷವಾದಂತಹ ಈ ಎಲ್ಲ ಅನುವರ್ತನೆಗಳು, ಇದನ್ನು ಯಾವುದೇ ಸರ್ಕಾರ ಮಾಡುವುದಿಲ್ಲ, ಅಥವಾ ಯಾವುದೇ ವಿಜ್ಞಾನಿಗಳಿಂದ ಆಗುವಂತಹದ್ದಲ್ಲ, ಅಥವಾ ಯಾವುದೋ ಒಂದು ಪ್ರಭಾವದಿಂದ ಆಗುವಂತಹದ್ದಲ್ಲ. ಹಾಗಿದ್ದರೆ ಇವೆಲ್ಲ ಹೇಗೆ ಅವು ಆ ರೀತಿಯಾಗಿ ಮುಂದುವರಿಯುತ್ತವೆ? ಈ ಮಳೆಗಾಲಗಳು, ಚಳಿಗಾಲ, ಬೇಸಿಗೆ, ಸೂರ್ಯನ ಉದಯ, ಸೂರ್ಯನ ಅಸ್ತ, ಹುಣ್ಣಿಮೆಯ ದಿವಸ ಚಂದ್ರ ಪೂರ್ಣವಾಗಿ ಕಾಣುವಂತಹದ್ದು, ಅಮಾವಾಸ್ಯೆಯ ದಿವಸ ಚಂದ್ರ ಕಾಣದೇ ಇರುವಂತಹದ್ದು. ಇಂತಹ ಈ ಎಲ್ಲ ವಿದ್ಯಮಾನಗಳ ಹಿಂದೆ ಏನಿದೆ? ಕೋ ಅಸ್ಯಾಧ್ಯಕ್ಷ, ಇದನ್ನು ನಿಯಂತ್ರಣ ಮಾಡುವವ ಯಾರು? ಹೀಗೆ ವಿಚಾರ ಮಾಡಿದಾಗ ಅಲ್ಲಿ ಯಾವ ವಿಚಾರ ಬರ್ತದೆ ಅಂದರೆ, ಹುಟ್ಟಿಸುವ ಸೃಷ್ಟಿಯ ಆ ಒಂದು ಎಲ್ಲ ಕಾರ್ಯಗಳಿಗೆ ಒಂದು ದೇವರಿದ್ದಾನೆ, ಒಂದು ಶಕ್ತಿ ಇದೆ ಎನ್ನುವಂಥದ್ದನ್ನು ಅದನ್ನು ಬ್ರಹ್ಮ ಹೀಗೆ ಕರೆದಿದ್ದಾರೆ. ಅದೇ ರೀತಿಯಾಗಿ ಆ ಬ್ರಹ್ಮನ ಸೃಷ್ಟಿ ಅದು ಮುಂದುವರಿಯುವಂತಹ ಅದರ ಸ್ಥಿತಿಯ ಆ ಒಂದು ಶಕ್ತಿಯನ್ನು ವಿಷ್ಣು ಹೀಗೆ ಕರೆದಿದ್ದಾರೆ. ಆನಂತರ ಅದು ಮುಕ್ತಾಯ ಹೊಂದಿ ತನ್ನ ತನವನ್ನು ಕಳೆದುಕೊಂಡು ಮತ್ತೆ ಬರುವ ಸೃಷ್ಟಿಗಳಿಗೆ ಅವಕಾಶ ಮಾಡುವಂತಹ ಆ ವ್ಯವಸ್ಥೆಯನ್ನು ಮಾಡುವಂತಹದ್ದು, ಅದನ್ನು ಲಯ ಅಂತ ಕರೆದಿದ್ದಾರೆ. ಅದಕ್ಕೆ ಈಶ್ವರ ಎನ್ನುವಂಥವನು ಆ ಒಂದು ಶಕ್ತಿಯ ಮೂಲ. ಹೀಗೆ ಸೃಷ್ಟಿ, ಸ್ಥಿತಿ, ಲಯ ಈ ಮೂರನ್ನು
ವಿಚಾರ ಮಾಡಿ ಆ ಮೂರರ ಹಿಂದಿರುವಂತಹ ಶಕ್ತಿಗಳನ್ನು ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಹೀಗೆ ಹೇಳಿದ್ದಾರೆ. ಅಂತಹ ಆ ಮೂರು ತ್ರಿಮೂರ್ತಿಗಳ ಕಲ್ಪನೆ ನಮ್ಮ ಪುರಾಣದಲ್ಲಿ ಬರ್ತದೆ. ಹಾಗಿದ್ದರೆ ಆ ಮೂರು ತ್ರಿಮೂರ್ತಿಗಳಿಗಿಂತ ಹಿಂದೆ ಏನಿದೆ, ಅವರಿಗೆ ಆ ಪ್ರೇರಣೆಯನ್ನು ಯಾರು ಕೊಡ್ತಾರೆ ಹೀಗೆ ವಿಚಾರ ಮಾಡಿದರೆ ಅದನ್ನೇ ಬ್ರಹ್ಮಣಸ್ಪತಿ ಹೀಗೆ ಕರೆದಿದ್ದಾರೆ, ಬೃಹಸ್ಪತಿ ಅಂತ ಕರೆದಿದ್ದಾರೆ. ಅಂತಹ ಆ ಹಿಂದಿನ ಈ ತ್ರಿಮೂರ್ತಿಗಳಿಗಿಂತ ಹಿಂದಿನ ಆ ಶಕ್ತಿಯನ್ನು ಈ ಗಾಣಪತ್ಯ ಎನ್ನುವಂಥ ಒಂದು ಆರಾಧನಾ ಒಂದು ಬಳಗ ಅಥವಾ ಆರಾಧನೆಯ ಒಂದು ವಿಭಾಗ, ಅದು ಹಿಂದೆ ಈಗ 4-5 ಸಹಸ್ರ ವರ್ಷಗಳ ಹಿಂದೆ ಗಾಣಪತ್ಯರು ಎನ್ನುವಂಥ, ಅಂದರೆ ಆ ಒಂದು ಅವರು ಹೇಗೆ ವಿಚಾರ ಮಾಡ್ತಾರೆ ಅಂದರೆ ಗಕಾರ ಪೂರ್ವ ರೂಪಂ, ಅಕಾರೋ ಮಧ್ಯಮ ರೂಪಂ, ಬಿಂದುರುತ್ತರ ರೂಪಂ ಹೀಗೆ ಹೇಳಿದಾಗ ಆ ಮೂರಕ್ಕೂ ಸಂಬಂಧಪಟ್ಟು ಅದಕ್ಕಿಂತ ಹಿಂದಿರುವಂತಹ ಆ ಒಂದು ಶಕ್ತಿಯನ್ನು ಗಮ್ ಎನ್ನುವಂತಹ ಆ ಶಬ್ದದಿಂದ ಅದನ್ನು ಅವರು ವಿಚಾರ ಮಾಡ್ತಾರೆ. ಅವನನ್ನೇ ಮೂಲಾಧಾರ ಸ್ಥಿತ ಹೀಗೆ ಕರೆದಿದ್ದಾರೆ. ಅಂದರೆ ಈ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಆ ಒಂದು ಕಾರ್ಯದಲ್ಲಿ ತೊಡಗಿಸಿ ಆ ಒಂದು ಕಾರ್ಯಕ್ಕೆ ಪ್ರೇರಣೆ ನೀಡಿರುವಂತಹ ಆ ಮಹಾಶಕ್ತಿಯನ್ನು ಅಲ್ಲಿ ಅವನನ್ನು ಗಣಪತಿ ಹೀಗೆ ಕರೆದಿದ್ದಾರೆ. ಯಾಕಂದರೆ ಅವನನ್ನು ಗಮ್ ಎನ್ನುವಂತಹ ಶಬ್ದದಿಂದ ಅದನ್ನು ಆ ಗಣಪತಿ ಉಪನಿಷತ್ನಲ್ಲಿ ಅನೇಕ ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಪುರಾಣಗಳಲ್ಲಿ ಅದರ ವಿಶೇಷವಾದ ವಿವರಣೆಗಳು ಅದಕ್ಕೆ ಬರ್ತವೆ. ಅಂತಹ ಆ ಹಿಂದಿನ ಮೂಲ ಶಕ್ತಿ, ಈ ಪ್ರಪಂಚದ ಹುಟ್ಟುವಿಕೆ, ಬೆಳೆಯುವಿಕೆ, ಅದು ಮುಕ್ತಾಯಗೊಳ್ಳುವಿಕೆ, ಅದನ್ನೆಲ್ಲ ಪ್ರೇರಣೆ ಮಾಡುವಂತಹ ಆ ಶಕ್ತಿಯನ್ನು ಬ್ರಹ್ಮಣಸ್ಪತಿ ಹೀಗೆ ಕರೆದಿದ್ದಾರೆ. ಆ ಶಕ್ತಿಯನ್ನು ಮುಂದೆ ಕ್ರಮೇಣ ಆತನನ್ನು ಗಣಪತಿ ಎನ್ನುವಂಥ ಹೆಸರಿನಿಂದ ಆರಾಧನೆ ಮಾಡುವಂತಹದ್ದು. ಮೂಲಾಧಾರ ಸ್ಥಿತೋಸಿ ನಿತ್ಯಂ, ಈ ಎಲ್ಲ ಜಗತ್ತಿನ ವ್ಯಾಪಾರ ಅಂದರೆ ಈ ಎಲ್ಲ ಕ್ರಿಯೆಗಳ ಮೂಲ ಆಧಾರ ಅಂದರೆ ಅವನನ್ನೇ ಗಣಪತಿ ಬ್ರಹ್ಮಣಸ್ಪತಿ ಹೀಗೆ ಕರೆದಿದ್ದಾರೆ. ವೇದದಲ್ಲಿ ಅದರ ಬಗ್ಗೆ ಅನೇಕ ಉಲ್ಲೇಖಗಳು ಬರ್ತದೆ. ಗಣಾನ ಅಂತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಂ ಉಪಮಶ್ರವಸ್ತಮಂ, ಈ ರೀತಿಯಾಗಿ ಆತನನ್ನು ಜ್ಯೇಷ್ಠರಾಜಂ ಈ ರೀತಿಯಾಗಿ ಆತನನ್ನು ವರ್ಣನೆ ಮಾಡಲಾಗ್ತದೆ. ಅಂದರೆ ಈ ಎಲ್ಲ ದೇವತೆಗಳ ಒಡೆಯ ಆತ ಎನ್ನುವಂತಹದ್ದನ್ನು ಹೇಳಿದ್ದಾರೆ. ಅಂತಹ ವಿಶೇಷವಾದ ಆ ಒಂದು ಗಣಪತಿಯ ಆರಾಧನೆ ಈ ಒಂದು ಕಾಲಕ್ಕೆ ಬಹಳ ಪ್ರಸ್ತುತವಾದದ್ದು. ಯಾಕೆಂದರೆ ಈಗ ವರ್ಷ ಋತು ಮತ್ತು ಭೂಮಿಯ ಒಡಲು ತುಂಬಿರುವಂತಹ ಈ ಒಂದು ಸಂದರ್ಭ, ಇಂತಹ ಸಂದರ್ಭದಲ್ಲಿ ಎಲ್ಲ ಕಡೆ ಹಸಿರು ಏಳುವಂತಹ, ಹಸಿರಿನಿಂದ ನಳನಳಿಸುವಂತಹ ಪ್ರಕೃತಿ, ಈ ಒಂದು ಸಂದರ್ಭದಲ್ಲಿ ಆತನ ಆರಾಧನೆ. ಯಾಕೆಂದರೆ ಈ ಒಂದು ಪ್ರಪಂಚದ ವಿಶ್ವದ ಮೂಲಾಧಾರವಾಗಿರತಕ್ಕಂತಹ ಆತನನ್ನು ಆರಾಧನೆ ಮಾಡಬೇಕು ಎನ್ನುವಂಥದ್ದು. ಅದೇ ಗಣಪತಿಯ ಆರಾಧನೆ ಎನ್ನುವಂಥ ಆ ಒಂದು ನಮೋ ಗಣೇಭ್ಯ ಗಣಪತಿಭ್ಯಶ್ಚ ಓ ನಮಃ, ಅಂದರೆ ಆತನನ್ನು ಗಣಪತಿ ಅಂತ ಕರೆದಿದ್ದಾರೆ. ಅದಕ್ಕೆ ಪೌರಾಣಿಕವಾದ ಅನೇಕ ವಿಶೇಷತೆಗಳನ್ನು ಅಲ್ಲಿ ಅದಕ್ಕೆ ಹೊಂದಿಸಲಾಗ್ತದೆ. ಯಾಕಂದರೆ ಗಣಗಳ ಒಡೆಯ ದೇವಗಣಗಳು. ಯಾಕಂದರೆ ಈ ಮೂರು ಕ್ರಮಗಳನ್ನು ಮುಂದುವರಿಸಲಿಕ್ಕೆ ಆ ದೇವತೆಗಳೇನಿದ್ದಾರೆ, ಈಶ್ವರನ ಗಣ ಇರಬಹುದು, ವಿಷ್ಣುವಿನ ಗಣ ಇರಬಹುದು, ಬ್ರಹ್ಮನ ಗಣ ಇರಬಹುದು. ಆ ಎಲ್ಲ ದೇವಗಣಗಳ ಪತಿ ಯಾರು ಅಂದರೆ ಅವನನ್ನೇ ಗಣಪತಿ ಹೀಗೆ ಹೇಳಿದ್ದಾರೆ. ಆದ್ದರಿಂದ ದೇವಾನುದೇವತೆಗಳ ಒಡೆಯ ಆತನನ್ನು ಗಣಪತಿ ಹೀಗೆ ಕರೆದಿದ್ದಾರೆ. ಆ ಗಣಪತಿಯನ್ನು ಆರಾಧನೆ ಮಾಡಬೇಕು. ಯಾಕಂದರೆ ಗಣಪತಿಯನ್ನು ನಾವು ಸಾಮಾನ್ಯವಾಗಿ ಲೌಕಿಕವಾಗಿ ನಾವು ಹೇಗೆ ವಿಚಾರ ಮಾಡುತ್ತೇವೆ ಅಂದರೆ ಆತನನ್ನು ವಿಘ್ನ ನಿವಾರಕ ಹೀಗೆ ವಿಚಾರ ಮಾಡ್ತೇವೆ. ಯಾಕೆಂದರೆ ಯಾವುದೇ ಒಂದು ಕ್ರಿಯೆಗಳಲ್ಲಿ ಅಡೆತಡೆ ಬರದಿದ್ದಂತೆ ಅದನ್ನು ಕಾಯ್ದುಕೊಂಡು ಹೋಗುವವನು,
ಅದು ಸೃಷ್ಟಿ ಕ್ರಿಯೆ ಇರಬಹುದು, ಅಥವಾ ಸ್ಥಿತಿಯ ಕ್ರಿಯೆ ಇರಬಹುದು, ಅಥವಾ ಲಯದ ಕ್ರಿಯೆಗಳಿರಬಹುದು. ಈ ಎಲ್ಲ ಕ್ರಿಯೆಗಳು ಸರಿಯಾಗಿ ಅದು ನಡ್ಕೊಂಡು ಹೋಗಬೇಕು, ಅದು ವ್ಯವಸ್ಥಿತವಾಗಿ ಮುಂದುವರಿಯಬೇಕು ಅಂದರೆ ಅದಕ್ಕೆ ಯಾವುದೇ ಮಧ್ಯದಲ್ಲಿ ಅಡ್ಡಿ ಆತಂಕಗಳು ಬರಬಾರದು. ಅದನ್ನು ಆ ಅಡ್ಡಿ ಆತಂಕಗಳು ಬರದಿದ್ದಂತೆ ಅದನ್ನು ಮುಂದುವರಿಸುವ ಪ್ರೇರಣೆಯನ್ನು ಯಾರು ಕೊಡ್ತಾರೆ ಅಂದರೆ ಅವನೇ ವಿಘ್ನ ನಿವಾರಕ, ವಿಘ್ನರಾಜ. ಆ ಒಂದು ಗಣಪತಿಯನ್ನೇ ವಿನಾಯಕ ಹೀಗೆ ಕರೆದೆ. ನಾಯಕ ಅಂದರೆ ಮುಖ್ಯಸ್ಥ ಎನ್ನುವಂಥ ಅರ್ಥ. ಅವನನ್ನೇ ವಿನಾಯಕ ಹೀಗೆ ಕರೆದಿದ್ದಾರೆ. ಅಂತಹ ವಿನಾಯಕನ ಆರಾಧನೆಗೆ ಇದು ಬಹಳ ಪ್ರಶಸ್ತವಾದ ಒಂದು ಸಂದರ್ಭ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯ ದಿನ ಆತನನ್ನು ಆರಾಧನೆ ಮಾಡಬೇಕು ಎನ್ನುವಂಥದ್ದು. ಅವನನ್ನು ವರಸಿದ್ಧಿ ವಿನಾಯಕ ಎನ್ನುವಂತಹ ಹೆಸರಿನಿಂದ ಆರಾಧನೆ ಮಾಡುವಂಥ ಒಂದು ಸಂಪ್ರದಾಯ ನಡೆದು ಬಂದಿದೆ. ಅದನ್ನು ವರಸಿದ್ಧಿ ವಿನಾಯಕ ವ್ರತ ಎನ್ನುವಂತಹ ಹೆಸರಿನಿಂದ ಇಡೀ ನಮ್ಮ ದೇಶದಲ್ಲಿ ಆ ಗಣಪತಿಯ ಆರಾಧನೆಯನ್ನು ಮಾಡಲಾಗ್ತದೆ. ಆತನ ಆರಾಧನೆಯಲ್ಲಿಯೂ ಸಹ ಆ ಪ್ರಕೃತಿಯೇ ಹೆಚ್ಚು ಅದು ವ್ಯಾಪಕವಾಗಿ ಅದನ್ನೇ ಪ್ರಧಾನವಾಗಿ ಇಟ್ಕೊಳ್ಳಲಾಗಿದೆ. ಯಾಕೆಂದರೆ ಉಳಿದ ವ್ರತಗಳಂತೆ ಅಲ್ಲ, ಈ ವರಸಿದ್ಧಿವಿನಾಯಕ ವ್ರತದಲ್ಲಿ ವಿಶೇಷತೆ ಏನು ಅಂದರೆ ಪಾರ್ಥಿವವಾದ, ಅಂದರೆ ಮಣ್ಣಿನಿಂದ ಆ ವಿಗ್ರಹವನ್ನು ಮಾಡ್ತಾರೆ. ಅಲ್ಲಿ ಗಣಪತಿಯ ಒಂದು ವಿಗ್ರಹವನ್ನು ಮಾಡಿ ಆ ಗಣಪತಿಯ ವಿಗ್ರಹವನ್ನು ಆ ಒಂದು ವರ ಚತುರ್ಥಿಯ ದಿನ ವರಸಿದ್ಧಿ ವಿನಾಯಕನ ಆರಾಧನೆ ಮಣ್ಣಿನಿಂದ ಆ ಮೂರ್ತಿಯನ್ನು ಮಾಡಿ ಆರಾಧನೆ ಮಾಡ್ತಾರೆ. ಅದಕ್ಕೆ ಪೌರಾಣಿಕವಾದ ಹಿನ್ನೆಲೆ ಅದಕ್ಕೆ ಇದೆ. ಯಾಕೆಂದರೆ ಅಂತಹ ಕಥೆಗಳು ಬರ್ತವೆ. ಅದೆಲ್ಲ ಎಲ್ಲರೂ ಕೇಳಿರುವಂಥ ಕಥೆ. ಗೌರಿ ಆಕೆಯ ಪತಿ ಯುದ್ಧಕ್ಕೆ ಹೋದಾಗ ಆಕೆಗೆ ಬೇಸರ ಬರ್ತದೆ, ಆ ಒಂಟಿತನ ಕಾಡ್ತದೆ. ಆ ಸಂದರ್ಭದಲ್ಲಿ ತನ್ನ ಶರೀರದ ಮೇಲಿರುವಂತಹ ಧೂಳುಗಳನ್ನು ಆ ಒಂದು ಮಣ್ಣನ್ನೆಲ್ಲ ಒಟ್ಟು ಮಾಡಿ ಆಕೆ ಒಂದು ಮಗುವನ ರೂಪದಲ್ಲಿ ಸೃಷ್ಟಿ ಮಾಡ್ತಾಳೆ ಎನ್ನುವಂತಹ ಕಥೆ. ಅಂದರೆ ಜಗತ್ತಿಗೆ ಬಂದಿರುವಂತಹ ಆ ಎಲ್ಲ ಕ್ಲೇಶಗಳನ್ನು ದೂರ ಮಾಡುವಂಥದ್ದು. ಯಾಕೆಂದರೆ ಗೌರಿಯಲ್ಲಿ ಮಾಡಿರುವಂತಹದ್ದೇ ಅದು. ಆಕೆಯ ಶರೀರದ ಮೇಲೆ ಇರುವಂತಹ ಆ ಎಲ್ಲ ಧೂಳುಗಳನ್ನು ಮಣ್ಣುಗಳನ್ನು ಒಟ್ಟು ಮಾಡಿ ಅದನ್ನು ಗಣಪತಿಯ ಆಕಾರವನ್ನು ಮಾಡ್ತಾಳೆ ಅಂದರೆ ಅರ್ಥ ಆ ಎಲ್ಲ ದುಃಖಗಳು, ಕ್ಲೇಶಗಳು, ದೋಷಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ಯಾರು ಅಂದರೆ ಅದೇ ಬ್ರಹ್ಮಣಸ್ಪತಿ. ಆ ಬ್ರಹ್ಮಣಸ್ಪತಿಯ ಆರಾಧನೆಯಲ್ಲಿ ಅಂತಹ ಆ ಒಂದು ಮಣ್ಣಿನ ಮೂರ್ತಿಯನ್ನು ಮಾಡಿ ಆರಾಧನೆ ಮಾಡುವಂತಹದ್ದು ಅದು ನಡ್ಕೊಂಡು ಬಂದಿದೆ. ಅದನ್ನು ಎಲ್ಲರೂ ಅತ್ಯಂತ ಭಕ್ತಿಯಿಂದ ಮಾಡ್ತಾರೆ. ಅಲ್ಲಿ ಯಾವುದೇ ವಿಧವಾಗಿರ್ತಕ್ಕಂತಹ ತರತಮವಾದ ಭೇದಗಳಿಲ್ಲ, ಅಥವಾ ಯಾವುದೇ ಜಾತಿ ಅಥವಾ ಮತ ಈ ಥರದ ಭೇದಗಳು ಇಲ್ಲ. ಪ್ರತಿಯೊಂದು ವ್ಯಕ್ತಿಯೂ ಅದನ್ನು ಇಷ್ಟಪಡ್ತಾನೆ, ಮಾಡ್ತಾನೆ. ಯಾಕೆಂದರೆ ಅದು ಪ್ರಾಕೃತಿಕವಾದ ಒಂದು ಪೂಜೆ. ಅಲ್ಲಿ ಯಾವುದೇ ಅಲ್ಲಿ ವರ್ಗದ ಒಂದು ವರ್ಗದ ಕಡೆಗೆ ವಾಲುವಂತಹ ಯಾವ ವ್ಯವಸ್ಥೆ ಇಲ್ಲ. ಯಾಕೆಂದರೆ ಮೂಲಾಧಾರ ಸ್ಥಿತೋಸಿ ನಿತ್ಯಂ. ಇಡೀ ಜಗತ್ತಿನ ಮೂಲವನ್ನು ಉದ್ದೇಶಿಸಿ ಆ ಒಂದು ಶಕ್ತಿಯನ್ನು ಆರಾಧನೆ ಮಾಡುವುದಾದ್ದರಿಂದ ಅಲ್ಲಿ ಯಾವ ಭೇದ ಭಾವಗಳ ಗೊಡವೆಯೇ ಅಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದಲೇ ಆ ಗಣಪತಿಯ ಆರಾಧನೆ ಎನ್ನುವಂತಹದ್ದು ಬಹಳ ಜನಪ್ರಿಯವಾಯಿತು. ಇಡೀ ದೇಶದಲ್ಲಿ ಅದು ಜನಪ್ರಿಯತೆಯನ್ನು ಕಂಡುಕೊಡುತ್ತು. ಅಂತಹ ವಿಶೇಷವಾದಂತಹ ಆ ಗಣಪತಿಯ ಆರಾಧನೆ ಈ ಒಂದು ವರ ಚತುರ್ಥಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯ ದಿನ ಆ ವಿಶೇಷವಾದ ಒಂದು ಪೂಜೆಯನ್ನು ಆತನ ಆರಾಧನೆಯನ್ನು ಮಾಡಲಾಗ್ತದೆ. ಅಲ್ಲಿ ಆತನ ಆಕಾರಗಳು ಹೇಗಿವೆ ಎನ್ನುವಂಥದ್ದು ಬಹಳ ವಿಶಿಷ್ಟವಾದದ್ದು. ಯಾಕೆಂದರೆ ಗಣಪತಿಯ ಆಕಾರ ಎನ್ನುವಂಥದ್ದು ಕುತ್ತಿಗೆಯಿಂದ ಕೆಳಭಾಗ ಮನುಷ್ಯನ ರೂಪ,
ಮೇಲ್ಭಾಗ ಆನೆಯ ರೂಪ. ಹೀಗೆ ಅಂತಹ ಒಂದು ಮೂರ್ತಿಯನ್ನು ಮಾಡಲಾಗ್ತದೆ. ಇದಕ್ಕೂ ಪೌರಾಣಿಕವಾದ ಮತ್ತು ಕಥೆಗಳಿವೆ. ಅದು ಎಲ್ಲರಿಗೂ ಗೊತ್ತಿರುವಂಥ ಕಥೆ. ಯಾಕಂದರೆ ಈಶ್ವರನು ಬರ್ತಾನೆ, ಆ ಸಂದರ್ಭದಲ್ಲಿ ಈತ ಆ ಹುಡುಗ ಈಶ್ವರನನ್ನು ಒಳಕ್ಕೆ ಬಿಡುವುದಿಲ್ಲ. ಆವಾಗ ಸಿಟ್ಟು ಬಂದು ಆತನ ಶಿರಚ್ಛೇದನವನ್ನು ಮಾಡಲಾಗ್ತದೆ, ಈಶ್ವರ ಮಾಡ್ತಾನೆ. ಆನಂತರ ದೇವಿಗೆ, ಆ ಗೌರಿಗೆ ಅದರ ಒಂದು ದುಃಖ ಉಂಟಾಗ್ತದೆ. ಆಕೆ ನಿಜವಾದ ವಿಷಯವನ್ನು ಹೇಳಿದಾಗ ಪರಮಾತ್ಮನಿಗೆ, ಈಶ್ವರನಿಗೆ ಅದು ಆ ವಿಷಯದ ಒಂದು ಆಕೆಯ ದುಃಖದ ಆ ಒಂದು ಅರ್ಥ ಆಗ್ತದೆ. ಆವಾಗ ಪುನಃ ಅಲ್ಲಿರುವಂತಹ ಒಂದು ಎಲ್ಲಿಯೋ ಮಲಗಿರುವಂತಹ ಆನೆಯ ಆ ಒಂದು ತಲೆಯನ್ನು ಉತ್ತರಾಭಿಮುಖವಾಗಿ ಪವಡಿಸಿರುವಂತಹ ಆನೆಯ ಶಿರವನ್ನು ಈ ಒಂದು ದೇಹಕ್ಕೆ ಜೋಡಿಸಲಾಗ್ತದೆ. ಹೀಗೆ ಕಥೆ, ಅದು ಪೌರಾಣಿಕವಾದ ಕಥೆ. ಆದರೆ ಇದರ ಮೂಲ ಏನು ಹೀಗೆ ವಿಚಾರ ಮಾಡಿದರೆ ಅದಕ್ಕೆ ಬಹಳ ಅರ್ಥಗಳಿವೆ. ಯಾಕೆಂದರೆ ಇಲ್ಲಿ ಆತನ ಆ ಒಂದು ಗಣಪತಿಯ ನಾವು ಮುಖವನ್ನು ವಿಚಾರ ಮಾಡಿದರೆ ಅಲ್ಲಿ ನಮಗೆ ಪ್ರಧಾನವಾಗಿ ಕಾಣುವಂತಹದ್ದು ಆತನ ಸೊಂಡಿಲು. ಗಣಪತಿಗೆ ಸೊಂಡಿಲುಂಟು, ಆನೆಯ ಸೊಂಡಿಲು. ಇದು ಆ ಸೊಂಡಿಲು ಡೊಂಕಾಗಿ ಇರ್ತದೆ. ಅದು ಯಾಕೆ ಡೊಂಕಾಗಿ ಇರ್ತದೆ? ಆ ಡೊಂಕಾಗಿ ಅದನ್ನು ಮಾಡುವ ಕಾರಣ ಅಂದರೆ ಜಗತ್ತಿನಲ್ಲಿರುವಂತಹ ಅಂಕು ಡೊಂಕುಗಳನ್ನು, ಅಂದರೆ ಮಿಥ್ಯಾ ಸತ್ಯಗಳ ಆ ಒಂದು ದರ್ಶನವನ್ನು ಮಾಡಿಸುವಂತಹ ಮಹರ್ದೇವತೆ ಆತ. ಆದ್ದರಿಂದ ಅದು ಆ ರೀತಿಯಾಗಿ ಡೊಂಕಾಗಿದೆ ಎನ್ನುವಂಥದ್ದು. ಅದನ್ನು ಆ ರೀತಿಯಾಗಿ ಕಲ್ಪನೆ ಮಾಡಿದ್ದಾರೆ ಹಿಂದಿನ ಶ್ರೇಷ್ಠರಾದಂತಹ ದೃಷ್ಟಾರರು ಹಾಗೆ ವಿಚಾರ ಮಾಡಿದ್ದಾರೆ. ಅದೇ ರೀತಿಯಾಗಿ ಆತನ ಕಿವಿಗಳು ದೊಡ್ಡ ಕಿವಿಗಳು. ಅಂದರೆ ಅಷ್ಟು ದೊಡ್ಡ ಕಿವಿಗಳು ಯಾಕೆ ಆತನಿಗೆ ಅಂದರೆ ಆತ ಎಲ್ಲರ ದುಃಖದ, ತೊಂದರೆಯ, ವಿಘ್ನಗಳ ಮೊರೆಯನ್ನು ಆತ ಕೇಳ್ತಾನೆ. ಆದ್ದರಿಂದ ಆತನ ಕಿವಿ ಅಷ್ಟು ದೊಡ್ಡದಾಗಿದೆ. ಅದರಲ್ಲಿ ಆಧ್ಯಾತ್ಮದ ವಿಷಯಗಳು ಬರ್ತದೆ, ವೈಯಕ್ತಿಕವಾದ ದುಃಖ ತೊಂದರೆಗಳ ವಿಷಯಗಳು ಬರ್ತವೆ. ಅವನ್ನೆಲ್ಲ ಆತ ಕೇಳ್ತಾನೆ, ಅದಕ್ಕೆ ಪರಿಹಾರವನ್ನು ಮಾಡ್ತಾನೆ. ಆದ್ದರಿಂದ ದೊಡ್ಡ ಮೊರದಂತಹ ಕಿವಿಗಳನ್ನು ಅಲ್ಲಿ ನಾವು ಹಾಗೆ ಹಿಂದಿನ ಋಷಿಗಳು ಅದನ್ನು ಅರ್ಥೈಸಿದ್ದಾರೆ. ಅದೇ ರೀತಿಯಾಗಿ ಆತನಿಗೆ ಒಂದೇ ಹಲ್ಲು, ಏಕದಂತ ಅಂತ ಅವನನ್ನು ಕರೆದಿದ್ದಾರೆ. ಅಂದರೆ ಅಲ್ಲಿ ಆ ದ್ವಂದ್ವಗಳ ನಿವಾರಣೆ ಮತ್ತು ಒಂದೇ ನಿಜವಾದ ಈ ಒಂದು ಪ್ರಪಂಚದ ನಿಲುವನ್ನು ಅದನ್ನು ಪ್ರತಿಪಾದನೆ ಮಾಡುವಂತಹ ಬ್ರಹ್ಮಣಸ್ಪತಿಯ ಮೂಲ ಆತನ ಆ ಒಂದು ವಿಷಯವನ್ನು ಅದು ಆ ಒಂದು ಏಕದಂತ ಒಂದೇ ಹಲ್ಲು ಎನ್ನುವಂತಹದ್ದು ನಮಗೆ ತಿಳಿಸಿಕೊಡ್ತದೆ. ಅದೇ ರೀತಿಯಾಗಿ ಆತನ ದೊಡ್ಡದಾದ ಹಣೆಗಳು, ಆ ದೊಡ್ಡದಾದ ಆತನ ವಿಸ್ತಾರವಾದ ಹಣೆ ಭೂತ, ಭವಿಷ್ಯ, ವರ್ತಮಾನ ಕಾಲಗಳ ಆ ಒಂದು ಎಲ್ಲ ಕಾಲಗಳಲ್ಲಿಯೂ ಸಮವಾದಂತಹ ಪ್ರೇರಣೆಯನ್ನು ಜನರಿಗೆ, ವಿಶ್ವಕ್ಕೆ, ಈ ಬ್ರಹ್ಮಾಂಡಕ್ಕೆ ಆತ ನೀಡ್ತಾನೆ ಎನ್ನುವಂತಹದ್ದು ಅದು ಆತನ ಹಣೆಯನ್ನು ನಮಗೆ ಆ ಹಣೆ ಸೂಚನೆಯನ್ನು ಮಾಡುತ್ತದೆ. ಹೀಗೆ ಆತನ ವರ್ಣನೆಯನ್ನು ಮಾಡಿದ್ದಾರೆ. ಆತನ ದೊಡ್ಡದಾದ ಹೊಟ್ಟೆ, ದೊಡ್ಡದಾದ ಹೊಟ್ಟೆ ಅಂದರೆ ಅದರ ಅರ್ಥ ಬ್ರಹ್ಮಾಂಡ ಅಂತ ಕರೆಯುತ್ತಾರೆ. ಈ ಬ್ರಹ್ಮಾಂಡದ ಒಳಗೆ ಅನೇಕ ಗೋಲಕಗಳಿದ್ದಾವೆ, ಅನೇಕ ಲೋಕಗಳಿದ್ದಾವೆ. ಆ ಎಲ್ಲ ಲೋಕಗಳನ್ನು ತನ್ನ ಒಳಗೆ, ಇಡೀ ವಿಶ್ವವನ್ನು ತನ್ನ ಒಳಗೆ ಸೇರಿಸಿಕೊಂಡಂತಹ ಅವನನ್ನು, ಹಾಗಾಗಿ ದೊಡ್ಡ ಹೊಟ್ಟೆಯನ್ನು ಅವನಿಗೆ ಅಂತಹ ಒಂದು ಆಕಾರವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ವಾಮನ ಕರಚರಣ ಅಂದರೆ ಚಿಕ್ಕದಾದ ಅವನ ಈ ಒಂದು ಶರೀರದಕ್ಕೆ ಚಿಕ್ಕದಾಗಿರುವಂತಹ ಕೈಕಾಲುಗಳು ಆತನಿಗೆ. ಯಾಕಂದರೆ ಮೊದಲನೆಯ ಸೃಷ್ಟಿಯಿಂದ ಕೊನೆಯ ಪ್ರಳಯ ಅಂದರೆ ಆ ಮಹಾಪ್ರಳಯ, ಅಂತಹ ಅತಿ ದೀರ್ಘವಾದಂತಹ ಆ ಒಂದು ಅವಧಿಯನ್ನು ಅಲ್ಲಿ ಸೂಚನೆ ಕೊಡಲಿಕ್ಕೆ ಆತನ ಕೈಕಾಲುಗಳನ್ನು ವಾಮನ ಕರಚರಣ, ಚಿಕ್ಕ ಕೈಗಳು, ಚಿಕ್ಕ ಕಾಲುಗಳು, ಹೀಗೆ ಆ ಕಾಲದ ವಿಸ್ತಾರವನ್ನು ತೋರಿಸುವಾಗ ಅದನ್ನು ಆ ರೀತಿಯಾಗಿ ಅಲ್ಲಿ ಅರ್ಥೈಸಬೇಕಾಗ್ತದೆ. ಹೀಗೆ ಆ ಗಣಪತಿಯ ವಿಗ್ರಹವನ್ನು
ಮಾಡಿದ್ದಾರೆ. ಅದರ ಕಲ್ಪನೆಯನ್ನು ನಮ್ಮ ಹಿಂದಿನ ದೃಷ್ಟಾರರು ಮಾಡಿದ್ದಾರೆ. ಗಣಪತಿಯನ್ನು ಅನೇಕ ವಿಧವಾಗಿ ಆರಾಧನೆ ಮಾಡಿದ್ದಾರೆ. ಮುದ್ಗಲ ಪುರಾಣ ಎನ್ನುವಂಥದ್ರಲ್ಲಿ 32 ಗಣಪತಿಯ ಬೇರೆ ಬೇರೆ ರೂಪಗಳು, ಆತನ ವಿಧಿಗಳು, ಧ್ಯಾನಗಳು, ಶ್ಲೋಕಗಳನ್ನು ಸಂಗ್ರಹ ಮಾಡಲಾಗ್ತದೆ. ಅಂದರೆ ಗಣಪತಿ ಒಂದೇ ರೀತಿಯಾಗಿ ಗಣಪತಿ ಅಂದರೆ ಹೀಗೆ ಎನ್ನುವಂಥದ್ದಲ್ಲ. ಅಲ್ಲಿ ಆತನಿಗೆ ಅನೇಕ ಬೇರೆ 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 ರೂಪಗಳನ್ನು ಹೇಳಿದ್ದಾರೆ. ಅಂದರೆ ಅರ್ಥ ಆ ಬ್ರಹ್ಮಣಸ್ಪತಿಯ ಆ ಒಂದು ಮೂಲ ಎನ್ನುವಂಥದ್ದು ಮೂಲಾಧಾರ ಸ್ಥಿತೋಸಿ ನಿತ್ಯಂ. ಅದು ಆಯಾಯ ಕಾಲಕ್ಕೆ ಅದು ಹಾಗೆ ವಿಸ್ತಾರಗೊಳ್ಳುತ್ತದೆ. ಅದೇ ರೀತಿಯಾಗಿ ಅದು ತನ್ನ ವಿಶೇಷತೆಗಳನ್ನು ಬೇರೆ ಬೇರೆ ದೃಷ್ಟಿಕೋನಗಳಲ್ಲಿ ಅದು ತೋರ್ಪಡಿಸಿಕೊಳ್ಳುತ್ತದೆ ಎನ್ನುವಂತಹದ್ದು ಅಲ್ಲಿ ಕಂಡುಬರ್ತದೆ. ಆದ್ದರಿಂದ ಗಣೇಶ ಪುರಾಣ, ಮುದ್ಗಲ ಪುರಾಣ ಇಂತಹ ಅನೇಕ ಪುರಾಣಗಳಲ್ಲಿ ಅತಿ ವಿಸ್ತಾರವಾಗಿ ಆ ಗಣಪತಿಯ ಮಹಿಮೆಯನ್ನು ಅಲ್ಲಿ ಹೇಳಲಾಗ್ತದೆ. ಇನ್ನು ಚತುರ್ಯುಗಗಳಲ್ಲಿ ಅಲ್ಲಿಯೂ ಸಹ ಗಣಪತಿಯನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಕೃತಯುಗದಲ್ಲಿ 10 ಕೈಗಳು, ಅದೇ ರೀತಿಯಾಗಿ ಆತ ಸಿಂಹ ವಾಹನನಾಗಿದ್ದಾನೆ, ಹೀಗೆ ಆತನನ್ನು ವರ್ಣನೆ ಮಾಡಲಾಗ್ತದೆ. ದುಷ್ಟರನ್ನು ಸಂಹಾರ ಮಾಡಿದ್ದಾನೆ. ಅದೇ ರೀತಿಯಾಗಿ ತ್ರೇತಾಯುಗದಲ್ಲಿ ಆತನಿಗೆ 6 ಕೈಗಳು, ಷಡ್ಭುಜ. ಆವಾಗ ನವಿಲಿನ ಮೇಲೆ ಆತ ಆ ವಾಹನವನ್ನಾಗಿ ಮಾಡಿಕೊಂಡು ಆತ ತನ್ನ ಅವತಾರ ಲೀಲೆಗಳನ್ನು ಮಾಡಿದ್ದಾನೆ. ಅದೇ ರೀತಿಯಾಗಿ ದ್ವಾಪರ ಯುಗದಲ್ಲಿ ಆತನಿಗೆ ಚತುರ್ಭುಜಗಳು, 4 ಕೈಗಳು, ಮತ್ತು ಆವಾಗ ಆತ ಶಿವಪಾರ್ವತಿಯರ ಗೌರಿ ಮತ್ತು ಗೌರಿಯ ಮುದ್ದು ಕಂದ, ಈಶ್ವರನ ಅಚ್ಚುಮೆಚ್ಚಿನ ಮಗ ಎನ್ನುವಂಥ ಪೌರಾಣಿಕ ಕಲ್ಪನೆಗಳನ್ನು ಅಲ್ಲಿ ಕೊಡಲಾಯಿತು. ಅಂತಹ ಒಂದು ಆ ಆನೆಯ ಮುಖದ 4 ಕೈಗಳ ಆ ಈಶ್ವರ ಶಿವಪಾರ್ವತಿಯರ ಪುತ್ರ ಎನ್ನುವಂತಹ ದ್ವಾಪರ ಯುಗದ ಕಲ್ಪನೆ ಈಗ ನಮ್ಮಲ್ಲಿ ಪೂಜೆಗೆ ಹೆಚ್ಚು ಅದನ್ನು ಬಳಸಿಕೊಳ್ತಾ ಇದ್ದಾರೆ. ಇನ್ನು ಮುಂದಿನ ಕಲಿಯುಗದ ಮುಂದಿನ ಹಂತದಲ್ಲಿಯೂ ಸಹ ಕಲಿಯುಗದಲ್ಲಿ ಧೂಮ್ರಕೇತು ಎನ್ನುವಂತಹ ಒಂದು ಹೆಸರಿನಿಂದ ಆತನನ್ನು ಕರೆದಿದ್ದಾರೆ. ಆಗ ಆತ ಬೂದು ಬಣ್ಣದಿಂದ ಮತ್ತು ನೀಲಿ ಬಣ್ಣದ ಕುದುರೆಯ ಮೇಲೆ ಏರಿ ಆತ ಕಷ್ಟಗಳನ್ನು ದೂರ ಮಾಡ್ತಾನೆ, ದುಷ್ಟರನ್ನು ಸಂಹಾರ ಮಾಡ್ತಾನೆ. ಈ ರೀತಿಯಾದ ವರ್ಣನೆಗಳು ಪುರಾಣದಲ್ಲಿ ಬರ್ತದೆ. ಒಂದೊಂದು ಯುಗಕ್ಕೆ ಒಂದೊಂದು ಆಕಾರವನ್ನು ಆತ ತಾಳ್ತಾನೆ. ಇದು ಆ ಬ್ರಹ್ಮಣಸ್ಪತಿಯ ಆ ಬೇರೆ ಬೇರೆ ರೂಪಗಳು, ಅದನ್ನು ಆ ರೀತಿಯಾಗಿ ಪುರಾಣಗಳು ವರ್ಣನೆ ಮಾಡುತ್ತದೆ. ಅಂತಹ ಆ ಒಂದು ಗಣಪತಿಯನ್ನು ಈಗ ನಾವು ಆ ಒಂದು ಆತನ ಆರಾಧನೆಯ ಆ ಒಂದು ಹಂತದಲ್ಲಿದ್ದೇವೆ. ಈಗ ನಾಡಿದ್ದು ಆ ವಿಶೇಷವಾದಂತಹ ವರ ಚತುರ್ಥಿ, ವರ ಸಿದ್ಧಿವಿನಾಯಕನ ವ್ರತ ಎನ್ನುವಂತಹದ್ದು ಅದು ನಡೆಯುತ್ತದೆ. ಅದು ಹೆಚ್ಚು ದೇಶದಲ್ಲಿ ಸಂಘಟನೆಗಾಗಿ ಅದನ್ನು ಬಳಸಲಾಯಿತು. ಹಿಂದೊಮ್ಮೆ ಸ್ವಾತಂತ್ರ್ಯ ಸಮರದ ಆ ಹಿಂದಿನ ಸಂದರ್ಭದಲ್ಲಿ ಲೋಕಮಾನ್ಯ ಬಾಲಗಂಗಾಧರ ತಿಲಕ ಎನ್ನುವಂಥವರು ಮಹಾರಾಷ್ಟ್ರದಲ್ಲಿ ಅದನ್ನು ಹೆಚ್ಚಾಗಿ ಅದಕ್ಕೆ ಪ್ರಚಾರವನ್ನು ಕೊಟ್ಟಿದ್ದಾರೆ. ಸಾರ್ವಜನಿಕವಾಗಿ ಗಣೇಶೋತ್ಸವವನ್ನು ಮಾಡುವಂತಹ ಪರಿಪಾಠ ಆವಾಗ ಪ್ರಾರಂಭವಾಯಿತು. ಯಾಕೆಂದರೆ ದೇಶದಲ್ಲಿ ಜನರನ್ನು ಒಗ್ಗೂಡಿಸಬೇಕು ಅಂತಾದರೆ ಅದಕ್ಕೆ ಧಾರ್ಮಿಕವಾದ ಒಂದು ವ್ಯವಸ್ಥೆ ಬೇಕು. ಯಾಕಂದರೆ ಕೆಲವರು ವಿಷ್ಣು ಪರವಾದ ಚಿಂತನೆಯನ್ನು ಮಾಡ್ತಾರೆ, ಕೆಲವರು ಶಿವಪರವಾದ ಚಿಂತನೆಯನ್ನು ಮಾಡ್ತಾರೆ. ಹೀಗೆ ಆ ದೈವಿಕವಾದ ಚಿಂತನೆಗಳಲ್ಲಿಯೇ ಪಂಗಡಗಳು ಅಥವಾ ಅದರಲ್ಲಿ ವಿಭಿನ್ನತೆಗಳು ಉಂಟಾಗಿಬಿಡ್ತದೆ. ಹಾಗಾಗಬಾರದು ಎನ್ನುವಂತಹ ಕಾರಣದಿಂದ ಆಗಿನ ಕಾಲದಲ್ಲಿ ತಿಲಕರು ಈ ಗಣೇಶನ ಆರಾಧನೆ, ಗಣಪತಿಯ ಆ ಮೂಲ ಬ್ರಹ್ಮಣಸ್ಪತಿಯ ಆರಾಧನೆಯನ್ನು ಅವರು ಅದಕ್ಕೆ ಹೆಚ್ಚಿನ ಒತ್ತು ಕೊಟ್ಟರು. ಅದು ಹೆಚ್ಚು ಜನಪ್ರಿಯಗೊಂಡಿತು. ಅದು ಇಡೀ ದೇಶದಲ್ಲಿ ಆ ಸಾರ್ವಜನಿಕವಾಗಿರ್ತಕ್ಕಂತಹ ಗಣೇಶೋತ್ಸವಗಳು ಪ್ರಾರಂಭವಾಯಿತು. ಅಲ್ಲಿ ಯಾವ ಭೇದಗಳಿಲ್ಲದೆ ಜನರು ಅದರಲ್ಲಿ ಸೇರಿಕೊಂಡು, ಅಲ್ಲಿ ಬಡವ, ಶ್ರೀಮಂತ ಅಥವಾ ಕೆಳವರ್ಗದವ, ಉತ್ತಮ ವರ್ಗದವ, ಇಂತಹ ಯಾವ ಭೇದಗಳಿಲ್ಲ. ಎಲ್ಲರೂ ಸೇರಿ
ಆ ಗಣಪತಿಯ ಆರಾಧನೆಯನ್ನು ಮಾಡುವಂತಹ ಒಂದು ವ್ಯವಸ್ಥೆ ಅಂದರೆ ಸಾರ್ವಜನಿಕವಾದಂತಹ ಗಣೇಶೋತ್ಸವ. ಅದು ನಮ್ಮ ದೇಶದ ಆ ಸ್ವಾತಂತ್ರ್ಯದ ಆಗಿನ ಕಾಲದ ಆ ಸ್ವಾತಂತ್ರ್ಯ ಸಮರಕ್ಕೆ ಬಹಳ ದೊಡ್ಡ ಸ್ಫೂರ್ತಿಯನ್ನು ಕೊಡ್ತು. ಅದರಿಂದ ಇಡೀ ದೇಶದಲ್ಲಿ ದೇಶಭಕ್ತರು ಹೆಚ್ಚಿನ ಮಟ್ಟದಲ್ಲಿ ತಯಾರಾಗ್ತಾ ಬಂದರು. ಹೀಗೆ ಆತ ಆ ಒಂದು ಗಣಪತಿಯ ಆರಾಧನೆ ಎನ್ನುವಂಥದ್ದು ಬಹಳ ವಿಶೇಷವಾಗಿ ಅದು ಮುಂದುವರಿಯಿತು. ಈಗಲೂ ಅದೇ ರೀತಿಯಾಗಿ ಅದು ಜನರಲ್ಲಿ ಬೇರೂರಿದೆ. ಅದನ್ನು ಜನರು ಆ ಒಂದು ಗಣಪತಿಯ ಪೂಜೆ, ಗಣಪತಿಯ ಆರಾಧನೆಯಲ್ಲಿ ಜನರು ಆಕರ್ಷಿತರಾಗ್ತಾರೆ. ಯಾಕಂದರೆ ಅವನ ಹೆಸರೇ ವರಸಿದ್ಧಿ ವಿನಾಯಕ. ಕಲಿಯುಗದಲ್ಲಿ ಗಣಪತಿ ಹೆಚ್ಚು ನಮಗೆ, ವಿನಾಯಕ ದೇವರು ಹೆಚ್ಚು ನಮಗೆ ಆರಾಧನೆಗೆ ಲಭ್ಯವಾಗ್ತಾನೆ ಎನ್ನುವಂಥದ್ದು. ಇಲ್ಲಿ ಪುರಾಣ ಕಥೆಗಳೇ ಆಗಿವೆ. ಅವನಿಗೆ ಸಿದ್ಧಿ ಮತ್ತು ಬುದ್ಧಿ ಎನ್ನುವಂತಹ ಎರಡು ಶಕ್ತಿಗಳನ್ನು ಹೊಂದಿದ್ದಾನೆ. ಇನ್ನು ಆತನ ಪತ್ನಿಯರು ಹೀಗೂ ಹೇಳಬಹುದು, ಸಿದ್ಧಿ ಮತ್ತು ಬುದ್ಧಿ ಎನ್ನುವಂತಹ ಎರಡು ಶಕ್ತಿಯನ್ನು ಆತ ಹೊಂದಿದ್ದಾನೆ. ಇಲ್ಲಿ ಅದು ಒಂದಕ್ಕೊಂದಕ್ಕೆ ಸಂಬಂಧಪಟ್ಟಂತಹ ಶಕ್ತಿ. ಯಾಕೆಂದರೆ ನಾವು ಸಿದ್ಧಿಯನ್ನು ಪಡೆಯಬೇಕು ಅಂತಾದರೆ ನಮಗೆ ಬುದ್ಧಿ ಬೇಕು. ನಮ್ಮ ಬುದ್ಧಿ ಸನ್ಮಾರ್ಗದಲ್ಲಿ ನಡೆದಾಗ ನಾವು ಯಾವುದೇ ಒಂದು, ಅದು ವಿದ್ಯೆ ಇರಬಹುದು ಅಥವಾ ಕೃಷಿ ಇರಬಹುದು ಅಥವಾ ಯಾವುದೇ ಕಾರ್ಯ ಇರಬಹುದು, ಅದರಲ್ಲಿ ನಾವು ಸಿದ್ಧಿಸಬೇಕು, ಅದರಲ್ಲಿ ಸಿದ್ಧಿಯನ್ನು ನಾವು ಪಡೆಯಬೇಕು ಅಂತಾದರೆ ನಮಗೆ ಬುದ್ಧಿ ಬೇಕು. ಹಾಗಾಗಿ ಸಿದ್ಧಿ ಮತ್ತು ಬುದ್ಧಿ ಅದು ಎರಡನ್ನು ಆ ಒಂದು ಗಣಪತಿಯ ಶಕ್ತಿಗಳು, ಆತನ ಪತ್ನಿಯರು ಹೀಗೆ ಹೇಳಿದ್ದಾರೆ. ಅಂತಹ ಸಿದ್ಧಿ ಬುದ್ಧಿಯರಿಂದ ಕೂಡಿಕೊಂಡ ಆ ಒಂದು ಶಕ್ತಿಯನ್ನು ಜನತೆಗೆ ಬಿಂಬಿಸುವಂತಹ ಆ ದೇವರನ್ನು ವರಸಿದ್ಧಿ ವಿನಾಯಕ ಹೀಗೆ ಕರೆದಿದ್ದಾರೆ. ಅಂತಹ ವರಸಿದ್ಧಿ ವಿನಾಯಕನ ಆರಾಧನೆ ಇನ್ನೇನು ನಾಳೆಯಿಂದ ಅದು ಗೌರಿಯ ಆರಾಧನೆಯಿಂದ ಅದು ಪ್ರಾರಂಭವಾಗ್ತದೆ. ಅದರಲ್ಲಿ ಅದಕ್ಕೆ ಹಿಂದಿನ ಕಾಲದಲ್ಲಿ ಅದನ್ನು ಅನೇಕ ಧರ್ಮದವರು ಈ ಒಂದು ಗಣಪತಿಯ ಆರಾಧನೆಯನ್ನು ಮಾಡಿದ್ದಾರೆ. ಜೈನ ಧರ್ಮದಲ್ಲಿಯೂ ಗಣಪತಿಯ ಆರಾಧನೆ ನಮಗೆ ಕಂಡುಬರ್ತದೆ. ಬೌದ್ಧ ಧರ್ಮದಲ್ಲಿ ಅಂತೂ ಬಹಳ ವಿಶೇಷವಾಗಿ ಕಂಡುಬರ್ತದೆ. ಇಂಡೋನೇಷ್ಯಾ ಮತ್ತು ವಿಯೆಟ್ನಾಂ, ಆಗ್ನೇಯ ಏಷ್ಯಾ ದೇಶಗಳು, ಜಪಾನ್, ಆ ಎಲ್ಲ ದೇಶಗಳಲ್ಲಿ ನಾವು ಗಣಪತಿಯ ವಿಗ್ರಹಗಳನ್ನು, ಹಿಂದಿನ ಆರಾಧನೆಗಳನ್ನು ನಾವು ಗಮನಿಸಬಹುದು. ಯಾಕೆಂದರೆ ಒಂದು ಕಾಲದಲ್ಲಿ ವ್ಯಾಪಾರಿಗಳು ಗಣಪತಿಯ ಆರಾಧನೆಯನ್ನು ತುಂಬ ಇಷ್ಟಪಡ್ತಿದ್ದರು. ಯಾಕೆಂದರೆ ಅವರ ವ್ಯಾಪಾರಗಳಲ್ಲಿ ಹೆಚ್ಚಿನ ಲಾಭ ಬರಬೇಕು, ಅವರ ಒಳ್ಳೆಯ ರೀತಿಯಿಂದ ನಡೆಯಬೇಕು. ಆದ್ದರಿಂದ ಆ ಸಿದ್ಧಿ ಮತ್ತು ಬುದ್ಧಿ ಎನ್ನುವಂತಹ ಆ ಒಂದು ಎರಡು ಶಕ್ತಿಗೆ ಶುಭ ಮತ್ತು ಲಾಭ ಎನ್ನುವಂತಹ ಎರಡು ಹೆಸರುಗಳು. ಹಾಗಾಗಿ ಶುಭ ಮತ್ತು ಲಾಭ, ಸಿದ್ಧಿ ಮತ್ತು ಬುದ್ಧಿ ಇವು ಒಂದಕ್ಕೊಂದಕ್ಕೆ ಸೇರಿಕೊಂಡಂತಹ ಶಬ್ದಗಳು. ಅದು ಸಮಾಜದಲ್ಲಿ ಸೇರಿಕೊಂಡಿತು. ನಾವು ಐತಿಹಾಸಿಕವಾಗಿ ವಿಚಾರ ಮಾಡಿದರೆ ಈ ಒಂದು ಇತಿಹಾಸಕಾರರ ಪ್ರಕಾರವಾಗಿ ನಮಗೆ ಗಣಪತಿಯ ಉಲ್ಲೇಖಗಳು ಯಾವಾಗ ದೊರಕ್ತದೆ ಅಂದರೆ 4ನೇ ಶತಮಾನದಿಂದ ನಮಗೆ ಗಣಪತಿಯ ಒಂದು ಉಲ್ಲೇಖಗಳು ದೊರಕಲಿಕ್ಕೆ ಆರಂಭವಾಗ್ತದೆ. ಅಫ್ಘಾನಿಸ್ತಾನ್ ಅಂದರೆ ಆಗಿನ ಕಾಲದ ಗಾಂಧಾರ ದೇಶ, ಅಫ್ಘಾನಿಸ್ತಾನದ ಉತ್ತರ ಭಾಗದ ಅವಶೇಷಗಳಲ್ಲಿ ಮೊದಲು ಗಣಪತಿಯ ರೂಪ ಸಿಕ್ತು ಎನ್ನುವಂತಹದ್ದು. ಗಾರ್ಡೆಜ್ ಎನ್ನುವಂತಹ ಒಂದು ಪ್ರದೇಶದಲ್ಲಿ ಮೊದಲ ಉತ್ಖನನ, ಅಲ್ಲಿ ಗಣಪತಿಯ ಒಂದು ಚಿತ್ರಗಳು ಅಂದರೆ ಈಶ್ವರ ಮತ್ತು ಸೂರ್ಯನ ಜೊತೆಗೆ ಗಣಪತಿಯ ಆ ಒಂದು ರೂಪ ಕಂಡಿತು. ಆನಂತರ ಅಲ್ಲಿಯೇ ಮತ್ತು ಶಾಸನಗಳು ದೊರಕಿದ್ದಾವೆ. ಇನ್ನು 5ನೇ ಶತಮಾನದಲ್ಲಿ ಮಧ್ಯಪ್ರದೇಶದ ಬೂಮಾರ್ ಎನ್ನುವಂತಹ ಸ್ಥಳದಲ್ಲಿ ಆ ದೇವಿಯ ಮಡಿಲಲ್ಲಿ ಕುಳಿತಿರುವಂತಹ ಆನೆಯ ಮುಖದ ಗಣಪತಿಯ ವಿಗ್ರಹ, ಅಲ್ಲಿ ಅದನ್ನು ಉತ್ಖನನ ಮಾಡಲಾಯಿತು. ಅದು ಈಗಿನ ಒಂದು ನಾವು ಮಾಡುವಂತಹ ಗಣಪತಿಯ ಆರಾಧನೆಗೆ ಹತ್ತಿರದ ಒಂದು ರೂಪ. ಅಂದರೆ ಅದು 5ನೇ ಶತಮಾನದಲ್ಲಿ. ಆ ಒಂದು ಸಂದರ್ಭಗಳಿಂದ ಗಣಪತಿಯ ಉಲ್ಲೇಖಗಳು ಪ್ರಾರಂಭವಾದವು. ಆನಂತರ ಇತಿಹಾಸಕಾರರ ಒಂದು ಅಭಿಮತ ಅಂದರೆ
10ನೇ ಶತಮಾನದಲ್ಲಿ ಸ್ವತಂತ್ರವಾಗಿ ಗಣಪತಿಯ ಪ್ರತಿಷ್ಠೆ, ಗಣಪತಿಯ ದೇವಾಲಯಗಳು, ಗಣಪತಿಯ ಆರಾಧನೆ ಮತ್ತು ಹೆಚ್ಚು ಅದು ಪ್ರವರ್ಧಮಾನಕ್ಕೆ ಮುಂದೆ ಮುಂದೆ ಬಂತು ಎನ್ನುವಂಥದ್ದು. ಆನಂತರ ಅದು ಮತ್ತು ವಿಸ್ತಾರಗೊಳ್ಳುತ್ತಾ ಹೋಯಿತು. ಈಗಿನ ಒಂದು ಸದ್ಯದಲ್ಲಿ ನಾವು ಈಗ ನೋಡಿದರೆ ಯಾವ ಊರಿನಲ್ಲೂ ಗಣಪತಿಯ ದೇವಸ್ಥಾನ ಇಲ್ಲದೇ ಇರುವಂತಹ ಗ್ರಾಮವೇ ಇಲ್ಲ. ಈ ಪ್ರತಿಯೊಂದು ಊರಿನಲ್ಲಿಯೂ ಸಹ ಗಣಪತಿಯ ಆರಾಧನೆ ನಡೆಯುತ್ತದೆ. ದೇವಸ್ಥಾನಗಳು, ಆಗಮೋಕ್ತವಾದಂತಹ ಪರಿಕಲ್ಪನೆಗಳು, ಪ್ರತಿಷ್ಠೆಗಳು, ಉತ್ಸವಗಳು, ಗಣಪತಿಯ ಆರಾಧನೆ ಅತ್ಯಂತ ವಿಶೇಷವಾಗಿ ಅದು ಪ್ರಾರಂಭವಾಯಿತು. ಇನ್ನು ದೇವಸ್ಥಾನಗಳಲ್ಲಿ ಗಣಪತಿಯ ಆರಾಧನೆಯನ್ನು ಮಾಡುವಂತಹದ್ದು ಅದು ನಿತ್ಯದ ಆರಾಧನೆ, ಅದು ನಿರಂತರವಾಗಿ ನಡೆಯುತ್ತದೆ. ಆದರೆ ನಾವು ಕೌಟುಂಬಿಕವಾಗಿ ಅದನ್ನು ಹೇಗೆ ಪಾಲನೆ ಮಾಡಬೇಕು ಎನ್ನುವಂತಹ ಸಂದರ್ಭದಲ್ಲಿ ಈ ಒಂದು ವರ ಚತುರ್ಥಿಯ ಈ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಈ ಚತುರ್ಥಿ ಎನ್ನುವಂತಹದ್ದು ಗಣಪತಿಯ ಆರಾಧನೆಗೆ ಅತ್ಯಂತ ಪ್ರಶಸ್ತವಾದದ್ದು. ಅಂತಹ ಆ ಒಂದು ಪೂಜೆ, ಮಣ್ಣಿನ ಮೂರ್ತಿಯನ್ನು, ವಿಗ್ರಹವನ್ನು, ಗಣಪತಿಯ ಮೂರ್ತಿಯನ್ನು ಮಾಡಿ ಅಥವಾ ಅದನ್ನು ಮಾಡಿಸಿ ಶಾಸ್ತ್ರೋಕ್ತವಾಗಿ ಅದನ್ನು ಮನೆಗೆ ತಂದು ಅದರಲ್ಲಿ ಗಣಪತಿಯನ್ನು ನಾವು ಕಂಡುಕೊಳ್ಳಬೇಕು, ಆತನನ್ನು ಪೂಜೆ ಮಾಡಬೇಕು ಎನ್ನುವಂಥದ್ದು. ಈ ವಿಗ್ರಹಾರಾಧನೆ ಎನ್ನುವಂಥದ್ದು ನಮ್ಮ ಒಂದು ಸಾಮಾಜಿಕವಾದ ಕಳಕಳಿ, ನಮ್ಮ ಭಾವನೆಗಳು. ನೃಲೋಕೆ ಪ್ರತಿಮಾಂ ವೀಕ್ಷ್ಯ ಪೂಜಾಂ ಗೃಹಂತಿ ದೇವತಾಃ. ಎಷ್ಟೋ ಮತಗಳು ವಿಗ್ರಹಾರಾಧನೆಯನ್ನು ವಿರೋಧ ಮಾಡ್ತದೆ. ಅಂದರೆ ವಿಗ್ರಹಾರಾಧನೆ ಸರಿಯಲ್ಲ ಅಂತ. ಆದರೆ ನಮ್ಮ ಸನಾತನವಾದ ನಂಬಿಕೆಗಳಲ್ಲಿ ನಾವು ವಿಗ್ರಹಾರಾಧನೆಯನ್ನು ನಾವು ಮಾಡ್ತಾ ಬಂದಿದ್ದೇವೆ. ಯಾಕಂದರೆ ಆ ವಿಗ್ರಹದ ಮೂಲಕವಾಗಿ ಆ ದೇವತೆಗಳು ನಮ್ಮ ಪೂಜೆಯನ್ನು ಸ್ವೀಕಾರ ಮಾಡುತ್ತವೆ ಎನ್ನುವಂಥದ್ದು. ಅದು ನಮ್ಮ ಭಾವನೆ. ಯಾಕಂದರೆ ನಾವು ಎಲ್ಲದರಲ್ಲಿಯೂ ಅದನ್ನು ಕಂಡುಕೊಳ್ತೇವೆ. ನಾವು ಹರಿಯುವ ನೀರಿನಲ್ಲಿಯೂ ಸಹ ದೇವರನ್ನು ನೋಡುತ್ತೇವೆ. ಉರಿಯುವ ಬೆಂಕಿ ಯಜ್ಞೇಶ್ವರನನ್ನು ನಾವು ದೇವರು ಅಂತ ತಿಳ್ಕೊಳ್ತೇವೆ. ಅದೇ ರೀತಿಯಾಗಿ ದೊಡ್ಡ ದೊಡ್ಡ ಮರಗಳನ್ನು ದೇವರು ಅಂತ ತಿಳ್ಕೊಳ್ತೇವೆ. ಹಾಗೆ ವಿಗ್ರಹವನ್ನು ಯಾವ ದೇವರನ್ನು ನಾವು ಭಾವಿಸಬೇಕೋ ಆ ದೇವರ ನಮ್ಮ ಭಾವನೆಗೆ ಅನುಗುಣವಾದಂತಹ ವಿಗ್ರಹ ಮುಂದೆ ಇದ್ದುಬಿಟ್ರೆ ನಾವು ಆ ದೇವರನ್ನು ಕಂಡುಕೊಳ್ಳುವ, ದೇವರ ಆ ಒಂದು ವಿಶೇಷತೆಯನ್ನು ಮೈಗೂಡಿಸಿಕೊಳ್ಳಲಿಕ್ಕೆ ಅದು ಅತ್ಯಂತ ಸುಲಭದ ದಾರಿ. ಈಗ ವೇದದ ವಿಶೇಷತೆಯಿಂದ ವೈದಿಕರು ಆ ದೇವರನ್ನು ಕಂಡುಕೊಳ್ತಾರೆ. ಇನ್ನು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರ್ತಕ್ಕಂತಹ ಶಾಸ್ತ್ರಜ್ಞರು ತಮ್ಮ ಶಾಸ್ತ್ರದ ನಿಖರತೆಯಿಂದ ದೇವರನ್ನು ಕಂಡುಕೊಳ್ತಾರೆ. ಸಾಮಾನ್ಯರಾದ ನಾವು ಏನು ಮಾಡೋಣ? ಯಾಕೆಂದರೆ ನಾವು ಅಷ್ಟು ದೊಡ್ಡ ಆ ರೀತಿಯ ವೇದಾಧ್ಯಯನವನ್ನು ನಾವು ಮಾಡಲಿಲ್ಲ, ಅಥವಾ ನಮಗೆ ಅದರ ಬಗ್ಗೆ ತಿಳುವಳಿಕೆ ಇಲ್ಲ, ಅಥವಾ ನಾವು ಶಾಸ್ತ್ರಗಳ ಅಧ್ಯಯನವನ್ನು ಮಾಡಲಿಲ್ಲ. ಶಾಸ್ತ್ರದಲ್ಲಿ ಹೇಗೆ ಅದನ್ನು ನಾವು ಆ ಒಂದು ದೇವರನ್ನು ಕಂಡುಕೊಳ್ಬೇಕು ಎನ್ನುವಂಥದ್ದನ್ನು. ಹಾಗಿದ್ದಾಗೆ ನಮ್ಮಂಥ ಸಾಮಾನ್ಯರಿಗೆ ಈ ಮೂರ್ತಿ, ಆ ಒಂದು ರೂಪವನ್ನು ನಾವು ವಿಗ್ರಹಗಳ ಮೂಲಕವಾಗಿ ಆ ದೇವರನ್ನು ಕಂಡುಕೊಂಡ್ರೆ ಆ ದೇವರನ್ನು ಸಮೀಪಿಸುವುದು ಸುಲಭ. ಹೀಗೆ ಆದ್ದರಿಂದ ವಿಗ್ರಹಾರಾಧನೆ ಬಹಳ ವಿಶೇಷ. ಅಂತಹ ಆ ವಿಗ್ರಹಾರಾಧನೆಯ ಪ್ರಾಥಮಿಕವಾದ ರೂಪ. ಆಮೇಲೆ ಮರದ ವಿಗ್ರಹಗಳು ಅಥವಾ ಕಲ್ಲಿನ ವಿಗ್ರಹಗಳು, ಧಾತುಮಯವಾದ ಚಿನ್ನದ ಬೆಳ್ಳಿಯ ವಿಗ್ರಹಗಳು, ಹೀಗೆ ಅದರಲ್ಲಿ ಮೇಲೆ ಅದರ ವಿಶೇಷತೆ ಮತ್ತೂ ಹೆಚ್ಚಾಗ್ತದೆ. ಆದರೆ ಅದರಲ್ಲಿ ಪ್ರಾರಂಭಿಕವಾದದ್ದು ಯಾವುದು ಕೇಳಿದ್ರೆ ಅದು ಮಣ್ಣಿನಿಂದ ಮಾಡಿರುವಂತಹ ಮೂರ್ತಿ. ಆ ಒಂದು ಮಣ್ಣಿನ ಮೂರ್ತಿ ಅದು ಪ್ರಾರಂಭ. ಆದ್ದರಿಂದ ಮಣ್ಣಿನ ಒಂದು ವಿಗ್ರಹವನ್ನು ಮಾಡಿ ಅದರಲ್ಲಿ ಗಣಪತಿಯನ್ನು ನಾವು ಕಂಡುಕೊಂಡು ಆತನ ಆರಾಧನೆಯನ್ನು ನಾವು ಮಾಡಬೇಕು. ಇದು ಬಹಳ ವಿಶೇಷವಾದದ್ದು. ಗಣಪತಿಯ ಆರಾಧನೆ ನಮಗೆ ಬಹಳ ಹತ್ತಿರವಾದದ್ದು. ಯಾಕಂದರೆ ಎಲ್ಲ ವಿಘ್ನಗಳು ನಿವಾರಣೆಯಾಗಬೇಕು. ವಿಘ್ನಗಳು ಅಂದರೆ ಮತ್ತೇನೂ ಅಲ್ಲ, ನಾವು ನಡೆಯುವ ದಾರಿಯಲ್ಲಿ ಎಡವುವಂತಹದ್ದು. ಅಂದರೆ ಎಡವುದು ಅಂದರೆ ಅದು ನಾವು ತಿಳಿದು ಮಾಡುವಂತಹದ್ದಲ್ಲ, ಅಥವಾ ನಾವು
ನಮಗೆ ಎಷ್ಟೋ ನಮಗೆ ತಿಳಿಯದ ತೊಂದರೆಗಳಿಂದ ನಾವು ಎಡವುತ್ತೇವೆ. ಅಂತಹ ತೊಂದರೆಗಳು ನಮಗೆ ಎದುರಾಗಬಾರದು ಅಂತಾದರೆ ಆ ಮೂಲಾಧಾರನಾಗಿರ್ತಕ್ಕಂತಹ ಬ್ರಹ್ಮಣಸ್ಪತಿಯ ಆರಾಧನೆ ಬಹಳ ವಿಶೇಷವಾದದ್ದು. ಅದನ್ನು ಈಗ ಮಾಡುವಂತಹದ್ದು ಹತ್ತಿರ ಬಂದಿದೆ. ಇಂತಹ ಗಣಪತಿಯ ಆರಾಧನೆ ಅದು ವರ ಸಿದ್ಧಿವಿನಾಯಕ ವ್ರತ ಎನ್ನುವಂತಹ ರೂಪದಿಂದ ಅದು ನಡೆಯುತ್ತದೆ. ಅಂತಹ ಗಣಪತಿಯನ್ನು ನಾವೆಲ್ಲ ಸೇರಿ ಆತನ ಆರಾಧನೆಯನ್ನು ಮಾಡೋಣ. ಅಲ್ಲಿ ಅನೇಕ ಬಗೆಯ ಪೂಜೆಗಳು, ಅಲಂಕಾರಗಳು, ಅದೇ ರೀತಿಯಾಗಿ ಆತನಿಗೆ ಆಭರಣಗಳು, ಹೂವುಗಳು ಮತ್ತು ಅನೇಕ ಬಗೆಯ ಕಜ್ಜಾಯಗಳು. ಅಂದರೆ ಗಣಪತಿಯನ್ನು ಹೇಗೆ ನೋಡಲಾಗ್ತದೆ ಅಂದರೆ ಒಂದು ಚಿಕ್ಕ ಹುಡುಗನ ಹಾಗೆ, ತುಂಟ ಒಂದು ಮಗು ಹೇಗಿರ್ತದೆ ಆ ಭಾವವನ್ನು ನಾವು ಗಣಪತಿಯಲ್ಲಿ ಕಂಡುಕೊಳ್ತೇವೆ. ಯಾಕೆಂದರೆ ಗಣಪತಿ ತುಂಟ ಮಗು ಅಂತ ಅರ್ಥ ಅಲ್ಲ. ನಮ್ಮ ಮನದೊಳಗಿನ ಭಾವನೆ, ನಮ್ಮ ಮನಸ್ಸಿನ ಒಳಗಿರುವಂತಹ ತುಂಟತನವನ್ನು ನಾವು ಅಭಿವ್ಯಕ್ತಿಗೊಳಿಸುವಂಥದ್ದು. ನಮಗೆ ನಾವು ಏನೋ ಸಿಹಿ ಕಡುಬುಗಳನ್ನು ನಾವು ತಿನ್ನಬೇಕು, ಎಷ್ಟೋ ಒಳ್ಳೆಯ ಕಜ್ಜಾಯಗಳನ್ನು ತಿನ್ನಬೇಕು ಎನ್ನುವಂತಹ ನಮ್ಮ ಆ ಎಲ್ಲ ಭಾವನೆಗಳು ಈ ಗಣಪತಿಯ ಆರಾಧನೆಯಲ್ಲಿ ಅದು ನಿಜವಾಗ್ತದೆ, ಸತ್ಯವಾಗ್ತದೆ. ಆದ್ದರಿಂದ ಚೌತಿ ಹಬ್ಬ ನಮ್ಮಲ್ಲಿ ಇಲ್ಲಿಯ ಒಂದು ಭಾಷೆಯಲ್ಲಿ ಹೇಳುವುದಿದ್ದರೆ ಚೌತಿ ಹಬ್ಬ ಎನ್ನುವಂತಹದ್ದು ಒಂದು ಹೊಸತನದ ಆ ಒಂದು ಬೆಳಕನ್ನು ನೀಡುತ್ತದೆ. ಇಲ್ಲಿವರೆಗೆ ಏನಾಗಿತ್ತು ಅಂದರೆ ದೀರ್ಘವಾದ ನಮ್ಮ ಈ ಕರಾವಳಿಯ ಭಾಗದಲ್ಲಿ ಎಡಬಿಡದ ಮಳೆ, ಮನೆಯಿಂದ ಹೊರಗೆ ಹೋಗಲಿಕ್ಕೆ ಆಗುವುದಿಲ್ಲ. ಇಂತಹ ಪರಿಸ್ಥಿತಿ, ಮಳೆ ಸ್ವಲ್ಪ ಕಡಿಮೆ ಆಗ್ತದೆ, ಜನರು ತಿರುಗಾಟವನ್ನು ಪ್ರಾರಂಭ ಮಾಡುತ್ತಾರೆ. ಇಂತಹ ಸಂದರ್ಭದಲ್ಲಿ ಮನೆಗೆ ನಮ್ಮ ಹೆಣ್ಣು ಮಕ್ಕಳು ಬರ್ತಾರೆ, ನಮ್ಮ ಕುಟುಂಬದಲ್ಲಿ ಆ ಒಂದು ಸಂತೋಷ ಉಂಟಾಗ್ತದೆ. ಇವೆಲ್ಲಕ್ಕೆ ಈ ಚೌತಿ ಹಬ್ಬ ಎನ್ನುವಂತಹದ್ದು ಬಹಳ ಅದು ಪೋಷಕವಾಗಿ ಮತ್ತು ಪ್ರೇರಕವಾಗಿ ನಿಲ್ಲುತ್ತದೆ. ಆದ್ದರಿಂದ ನಮ್ಮಲ್ಲಿ ಚೌತಿ ಹಬ್ಬವನ್ನು ಬಹಳ ವಿಶೇಷವಾಗಿ ಆರಾಧನೆ ಮಾಡಲಾಗ್ತದೆ. ಅದು ನಿಜವಾಗಿ ಚತುರ್ಥಿಯ ಒಂದೇ ದಿನದ ಒಂದು ವ್ರತ, ವರಸಿದ್ಧಿವಿನಾಯಕ ವ್ರತ. ಆದರೆ ಅದನ್ನು ಅಷ್ಟಕ್ಕೆ ನಾವು ಅದನ್ನು ಮುಗಿಸುವುದಿಲ್ಲ. ಅದನ್ನು 4 ದಿವಸ, 5 ದಿವಸ, ಅನಂತ ಪದ್ಮನಾಭನ ಆ ಒಂದು ಅನಂತ ಚತುರ್ದಶಿಯ ಹಿಂದಿನ ದಿನ ತ್ರಯೋದಶಿಯವರೆಗೂ ಆ ಗಣಪತಿಯನ್ನು ಆರಾಧನೆ, ನಿತ್ಯ ಆರಾಧನೆ ಮಾಡುವಂತಹ ರೂಢಿ ಇದೆ. ಎಷ್ಟೋ ಕಡೆಗೆ ಈ ವರ್ಷ ಮಾಡಿದ ಗಣಪತಿಯನ್ನು ಇಡೀ ವರ್ಷ ಪೂಜೆ ಮಾಡಿ ಮುಂದಿನ ತದಿಗೆಯ ದಿವಸ ಪೂಜೆ ಮುಗಿಸಿ ಆತನನ್ನು ವಿಸರ್ಜನೆ ಮಾಡಿ ಚತುರ್ಥಿಯ ದಿನ ಹೊಸ ಗಣಪತಿಯನ್ನು ಇಡುವಂಥದ್ದು. ಹೀಗೆ ಇಡೀ ವರ್ಷವೂ ಪೂಜೆ ಮಾಡುವವರು ಇದ್ದಾರೆ. ಹಾಗೆ ಆ ಗಣಪತಿಯನ್ನು ಹೆಚ್ಚು ದಿನ ಆತನನ್ನು ಪೂಜೆ ಮಾಡುವಂಥದ್ದು, ಅದನ್ನು ಒಂದು ಹಬ್ಬದೋಪಾದಿಯಲ್ಲಿ ಮಾಡುವಂಥದ್ದು, ಅದನ್ನು ಚೌತಿ ಹಬ್ಬ ಅಂತ ಕರೆಯುತ್ತಾರೆ. ಕೇವಲ ವ್ರತಾಚರಣೆ ಅಂತ ಉಪವಾಸ ಇರುವಂತಹದ್ದಲ್ಲ. ಅದು ನಮ್ಮ ಲವಲವಿಕೆಗಳನ್ನು ಹೆಚ್ಚು ಮಾಡುವಂತಹ ಆ ಒಂದು ಹಬ್ಬ, ಚೌತಿ ಹಬ್ಬ ಎನ್ನುವಂಥದ್ದು. ಅದು ಆ ಸಿದ್ಧಿವಿನಾಯಕನ ಆತನ ಆ ಒಂದು ತುಂಟತನದ ಆತನ ಭಾವಗಳಿಂದ ನಮ್ಮನ್ನು ಮುದಗೊಳಿಸ್ತದೆ, ಸಂತೋಷಗೊಳಿಸ್ತದೆ. ಅದೇ ರೀತಿಯಾಗಿ ಚೌತಿ ಹಬ್ಬದ ದಿವಸ ಬಹಳ ನಾವು ಅವನ ಪ್ರಸಾದವನ್ನು ನಾನಾ ರೀತಿಯ 21 ಬಗೆಯ ಕಜ್ಜಾಯಗಳನ್ನು ಮಾಡಲಿಕ್ಕೆ ಹೇಳ್ತಾರೆ. ಅಂತಹ ಆ ಎಲ್ಲ ಕಜ್ಜಾಯಗಳನ್ನು ನಾವು ಹೆಸರು ಗಣಪತಿದು, ಗಣಪತಿಗೆ ನೈವೇದ್ಯವನ್ನು ಮಾಡ್ತೇವೆ. ನಿವೇದನೆ ಮಾಡಿದ್ದನ್ನು ನಾವು ಪ್ರಸಾದ ಅಂತ ಊಟ ಮಾಡ್ತೇವೆ. ಅಷ್ಟೆಲ್ಲ ನಾವು ಊಟ ಮಾಡಿ ಆ ದಿವಸ ರಾತ್ರಿ ಉಪವಾಸವನ್ನು ಅಂದರೆ ಉಪೋಷ್ಯವನ್ನು ಮಾಡಬೇಕು. ಯಾಕೆಂದರೆ ಮಧ್ಯಾಹ್ನ ಅಷ್ಟೆಲ್ಲ ಊಟ ಮಾಡಿಬಿಟ್ಟಿದ್ದೇವಲ್ಲ, ನಾವು ಅಷ್ಟೆಲ್ಲ ಆಹಾರವನ್ನು ತಗೊಂಡಿದ್ದೇವೆ. ಇಂತಹ ಸಂದರ್ಭದಲ್ಲಿ ಅನೇಕ ಬೇರೆ ಬೇರೆ ಕಥೆಗಳಿವೆ. ಅಂದರೆ ಅದಕ್ಕೆ ಏನು ಹೇಳಿದ್ದಾರೆ ಅಂದರೆ ಆ ದಿವಸ ಚಂದ್ರ ದರ್ಶನವನ್ನು ಮಾಡಬಾರದು. ಯಾಕೆಂದರೆ ಚಂದ್ರ ದರ್ಶನವನ್ನು ಮಾಡಿದರೆ ನಮಗೆ ಮಿಥ್ಯಾಪವಾದ ಬರ್ತದೆ. ಅಂದರೆ ಬೇರೆ ಬೇರೆ ನಮಗೆ ಅಪವಾದಗಳು ಬರಬಹುದು. ಆದ್ದರಿಂದ ಚೌತಿಯ ದಿನ ಚಂದ್ರನ ದರ್ಶನವನ್ನು ಮಾಡಬಾರದು. ಹೀಗೆ ಅದಕ್ಕೆ ಪೌರಾಣಿಕವಾದ ಹಿನ್ನೆಲೆಗಳು ಇವೆ. ಯಾಕೆಂದರೆ ಗಣಪತಿಯು ಚಂದ್ರನಿಗೆ ಶಾಪ ಕೊಟ್ಟಿದ್ದಾನೆ. ಗಣಪತಿಯನ್ನು ನೋಡಿ ಚಂದ್ರ ತಮಾಷೆ ಮಾಡಿದ್ದಾನೆ, ಆತನನ್ನು
ಅಪಹಾಸ್ಯ ಮಾಡಿದ್ದಾನೆ, ಆದ್ದರಿಂದ ಅವನಿಗೆ ಶಾಪ ಕೊಟ್ಟಿದ್ದಾನೆ. ಹೀಗೆ ಕಥೆಗಳು ಇವೆ. ಅಂತಹ ಆ ಚೌತಿಯ ಚಂದ್ರನನ್ನು ನಾವು ದರ್ಶನ ಮಾಡಬಾರದು. ಅದೇ ರೀತಿಯಾಗಿ ಅದಕ್ಕೆ ಬೇರೆ ಬೇರೆ ಕಥೆಗಳನ್ನು ಶಮಂತಕೋಪಾಖ್ಯಾನ ಅಂತ ಹೇಳಿದ್ದಾರೆ. ಶಮಂತಕ ಮಣಿಯ ಆ ಒಂದು ಕಾಣೆಯಾಗಿರುವಂತಹ ಸಂದರ್ಭದಲ್ಲಿ ಆ ಒಂದು ಅಪವಾದ ಕೃಷ್ಣನ ಮೇಲೆ ಬಂದುಬಿಡ್ತದೆ. ಕೃಷ್ಣ ಅದರ ಪರಿಹಾರಕ್ಕಾಗಿ ಗಣಪತಿಯ ಆರಾಧನೆಯನ್ನು ಮಾಡ್ತಾನೆ. ಹೀಗೆಲ್ಲ ಪೌರಾಣಿಕವಾದ ಕಥೆಗಳಿವೆ. ಆದ್ದರಿಂದ ನಾವೆಲ್ಲ ಸೇರಿ ಅತ್ಯಂತ ವಿಜೃಂಭಣೆಯಿಂದ ಆ ಒಂದು ಗಣಪತಿಯ ಆರಾಧನೆಯನ್ನು ನಾವು ಮಾಡೋಣ. ಅದೇ ರೀತಿಯಾಗಿ ಸೃಷ್ಟಿ ಸ್ಥಿತಿ ಲಯಗಳ ಹಿಂದಿರುವಂತಹ ಆ ಬ್ರಹ್ಮಣಸ್ಪತಿಯ ಆತನ ಆರಾಧನೆಯನ್ನು ನಾವು ಮಾಡೋಣ. ಅಂದರೆ ಈ ಜಗತ್ತಿನ ಮೂಲದ ಆರಾಧನೆಯನ್ನು ನಾವು ಮಾಡಿದ ಹಾಗಾಗ್ತದೆ. ನಮಗೆ ತಿಳುವಳಿಕೆ ಇರಬಹುದು ಅಥವಾ ತಿಳುವಳಿಕೆ ಇಲ್ಲದೇ ಇರಬಹುದು, ಆದರೆ ನಮ್ಮ ಕಾರ್ಯ ಎನ್ನುವಂತಹದ್ದು ಅತ್ಯಂತ ಸ್ಪಷ್ಟವಾಗಿ ಅದು ಮುಂದುವರಿಯುತ್ತದೆ. ಪ್ರತಿಯೊಬ್ಬರೂ ಗಣಪತಿಯ ಆರಾಧನೆಯನ್ನು ಮಾಡಲಿ, ಆತನ ಪ್ರಸಾದವನ್ನು ಸ್ವೀಕಾರ ಮಾಡಲಿ. ಮತ್ತು ಮುಂದಿನ ಈ ಭಾದ್ರಪದ ಮಾಸದ ನಂತರ ಬರುವಂತಹ ಆ ಒಂದು ನಮ್ಮ ವ್ಯಾವಹಾರಿಕವಾಗಿ ಹಿಂದಿನ ಕಾಲದಲ್ಲಿ ಕೃಷಿ, ಅದೇ ರೀತಿಯಾಗಿ ಮುಂದಿನ ನಡವಳಿಕೆಗಳು, ಅವಕ್ಕೆಲ್ಲ ಪ್ರಾರಂಭದ ಒಂದು ಹಬ್ಬ ಇದು. ಯಾಕಂದರೆ ಗಣಪತಿ ಪ್ರಥಮ ಪೂಜಿತ ಅಂತ ಹೇಳಿದ್ದಾನೆ. ಯಾಕೆಂದರೆ ಮೊದಲು ಪೂಜೆ ಮಾಡ್ತೇವೆ ಗಣಪತಿಯನ್ನು ನಾವು. ಅದು ಯಾವ ಶುಭ ಕಾರ್ಯ ಇರಬಹುದು, ಅದೇ ರೀತಿಯಾಗಿ ಯಜ್ಞಯಾಗಾದಿಗಳಿರ್ಬೋದು, ಅಥವಾ ನಮಗೆ ಬರುವಂತಹ ದೋಷಗಳ ನಿವಾರಣೆ ಮಾಡುವಂತಹ ಶಾಂತಿಗಳಿರಬಹುದು, ಯಾವುದಿದ್ರೂ ಸಹ ಅದರಲ್ಲಿ ಮೊದಲು ನಾವು ಗಣಪತಿಯ ಆರಾಧನೆಯನ್ನು ಮಾಡ್ತೇವೆ. ಆತನ ಪ್ರಥಮ ಪೂಜಿತ ಅಂತ ಹೇಳಿದ್ದೇವೆ. ಯಾಕಂದರೆ ನಾವು ಮಾಡುವ ಕಾರ್ಯಗಳೆಲ್ಲ ಅವು ಯಶಸ್ವಿಯಾಗಲಿ ಎನ್ನುವಂತಹ ಕಾರಣದಿಂದ. ಆದ್ದರಿಂದ ಈ ಮಳೆಗಾಲ ಮುಗಿದು ಮುಂದಿನ ನಮ್ಮ ಬೆಳೆಗಳು, ನಮ್ಮ ಜೀವನ, ನಮ್ಮ ಮುಂದಿನ ವ್ಯವಸ್ಥೆ ಅವೆಲ್ಲ ಒಂದು ಒಳ್ಳೆಯ ರೀತಿಯಿಂದ ಅದು ಮುಂದುವರಿಯಬೇಕು ಎಂತಾದರೆ ಪ್ರಾರಂಭದಲ್ಲಿ ನಾವು ಗಣಪತಿಯ ಆರಾಧನೆಯನ್ನು ಮಾಡಬೇಕು. ಹಾಗಾಗಿ ಈ ಒಂದು ಚೌತಿ ಹಬ್ಬ ಎನ್ನುವಂತಹದ್ದು ಅದು ಈ ಮಳೆಗಾಲ ಮುಗಿದ ನಂತರದ ಜೀವನದ ಪ್ರಾರಂಭ, ಹೀಗೆ ನಾವು ತಿಳಿದು ಹಿಂದಿನವರು ಅದನ್ನು ನಮಗೆ ಉಪದೇಶ ಮಾಡಿದ್ದಾರೆ. ಇಂತಹ ಈ ಗಣಪತಿಯ ಆರಾಧನೆ ಸಕಲ ವರ್ಗಕ್ಕೆ ಅದು ಗಣಪತಿಯ ಅನುಗ್ರಹವನ್ನು ಉಂಟು ಮಾಡಲಿ. ನಮ್ಮ ದೇಶದಲ್ಲಿ ಆ ವಿಶೇಷವಾದ ಒಕ್ಕಟ್ಟು ಮತ್ತು ಆ ಜನರಲ್ಲಿ ಭೇದ ಭಾವಗಳ ಆ ಒಂದು ಭಾವನೆಗಳು ದೂರಾಗಿ ಈ ಗಣಪತಿಯ ಒಂದು ಆರಾಧನೆಯಿಂದ ಎಲ್ಲರೂ ಒಂದೇ ಕಡೆಗೆ ಬರಲಿ. ಅದು ಸಹ ಈಗಿನ ಕೆಲವು ಸಾಮಾಜಿಕವಾದ ಕೆಲವು ಈ ರಾಜಕೀಯವಾದ ಸಾಮಾಜಿಕವಾದ ಸಂದರ್ಭಗಳಲ್ಲಿ ಅದನ್ನು ಈಗ ನಿಯಂತ್ರಣ ಮಾಡಲಾಗ್ತದೆ. ಯಾಕಂದರೆ ಅದರಲ್ಲೂ ಮತ್ತು ಭೇದಗಳನ್ನು ಕಂಡುಕೊಳ್ಳಲಾಗ್ತದೆ. ಹಿಂದೆ ಹಾಗಿರಲಿಲ್ಲ, ಅದರಲ್ಲಿ ಎಲ್ಲರೂ ಒಟ್ಟಾಗ್ತಿದ್ರು. ಮುಂದೆಯೂ ಸಹ ಅಂತಹ ಒಳ್ಳೆಯ ಭಾವನೆಗಳು, ಸದ್ಭಾವನೆಗಳು ಬರಲಿ. ಗಣಪತಿಯ ಆರಾಧನೆ ಚೌತಿ ಹಬ್ಬವನ್ನು ಅತ್ಯಂತ ಅಚ್ಚುಮೆಚ್ಚಿನಿಂದ ಒಳ್ಳೆಯ ರೀತಿಯಿಂದ ನಾವೆಲ್ಲ ಅದನ್ನು ಆಚರಣೆ ಮಾಡೋಣ, ಗಣಪತಿಯ ಅನುಗ್ರಹವನ್ನು ಪಡೆಯೋಣ ಎನ್ನುವಂತಹದ್ದು. ನಮಸ್ಕಾರ.